व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन्मामाविर्भूयादनघमहिमा मानसेवागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रवर्तमकृष्णेष्ट भगवन् नमः श्रीमन्मध्वप्रदिश सुदर्शनो जय जय श्रीगुरुभ्यो नमः नारायणं सुरूरं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಸ್ವರ್ಗಾರೋಹಣ ಪರ್ವದ 4ನೆಯ ಪ್ರವಚನ. ಎಲ್ಲರ ಸ್ವರ್ಗ ಪ್ರಾಪ್ತಿಯ ಕಥೆ ಮುಗಿದಿದೆ ಒಂದು ದೃಷ್ಟಿಯಿಂದ ಮಹಾಭಾರತದ ಕೊನೆ. ಆದರೆ ಜನಮೇಜಯ ಒಂದು ಪ್ರಶ್ನೆ ಕೇಳಿಕೊಂಡ ವೈಶಂಪಾಯನರಲ್ಲಿ. ಎಲ್ಲರೂ ಹೋಗಿ ಸೇರಿದ್ರು ಅಂತ ಹೇಳ್ತೀಯ, ಎಷ್ಟು ಸಮಯ ಅಲ್ಲಿರ್ತಾರೆ ಮತ್ತು ಅವರ ಕೊನೆಯ ಗತಿಯ ಕತೆ ಹೇಗೆ ಅಂತ ಮತ್ತೆ ಮತ್ತೆ ಕೆದಕಿ ಕೇಳಿದ. ಆಗ ವೈಶಂಪಾಯನರು ನಿಮ್ಗೆ ಗೊತ್ತಾಗತ್ತೆ ಅವರಿಗೇನಾದ್ರು ಅಂತ, ನೀವಲ್ಲಿ ಹೋಗದಿದ್ರು ನಿಮಗೆ ಆ ಸಂಗತಿ ವೇದವ್ಯಾಸರ ಅನುಗ್ರಹದಿಂದ ತಿಳಿದಿದೆ ಅಂತ ಹೇಳಿ ವೈಶಂಪಾಯನರಲ್ಲಿ ದುಂಬಾಲು ಬಿಡುತ್ತಾನೆ. ಆಗ ವೈಶಂಪಾಯನರು ಸ್ಪಷ್ಟವಾದ ಉತ್ತರವನ್ನು ನೀಡುತ್ತಾರೆ. ಇಲ್ಲಿ ವಿಷಯ ಏನು ಅಂದ್ರೆ, ಇಲ್ಲಿ ಸತ್ತವರು ಹೋದವರು ಎನ್ನುವುದು ಸತ್ಯ, ಪುಣ್ಯಾತ್ಮರಾಗಿ ಸ್ವರ್ಗವನ್ನು ಪಡೆದರು ಅಂತ ಹೇಳಿದ್ರಿ, ಬಂದವರೆಲ್ಲ ದೇವತೆಗಳೇ ಅಂತ ಹೇಳಿ ಆಯ್ತು. ಈಗ ದೇವತೆಗಳು ಇಲ್ಲಿ ಬಂದರು ಅಂದ್ರೆ ಏನರ್ಥ, ಇಲ್ಲಿಂದ ತೆರಳಿದರು ಅಂದ್ರೆ ಹೇಗೆ ಅನ್ನುವುದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಅಷ್ಟೇ, ಮತ್ತೇನಿಲ್ಲ. ಹಿಂದೆಲ್ಲ ಬಂದಿದೆ ಭಾರತದಲ್ಲಿ ಅಂಶಾವತಾರಣ ಪರ್ವ ಅಂತ ಅದಕ್ಕೆ ಹೆಸರು. ಅವತಾರ ಪರ್ವ ಅಂತ ಹೆಸರಿಲ್ಲ. ದೇವರಿಗೆ ಅವತಾರ ಅನ್ನುವುದು, ಇವರಿಗೆ ಅಂಶಾವತಾರ ಅನ್ನೋದು, ದೇವತೆಗಳಿಗೆ ಫ್ರಾಕ್ಷನ್ ಆಗಿ ತುಂಡು ಬರುವುದು ಇಷ್ಟೇ ಚೂರೆ ಅಂತ. ಆದ್ರಿಂದ ಇಂದ್ರ ಅಲ್ಲಿದ್ದಾನೆ, ನಮ್ಗೆ ಗೊತ್ತಿದೆ ಅಲ್ವಾ. ಅರ್ಜುನ ಇಂದ್ರನಾಗಿ ಬಂದಿದ್ದಾನಲ್ಲ, ಇಂದ್ರನ ಮಗ ಅಂತ ಅವನನ್ನು ಕರೀತಾರೆ ಅರ್ಜುನನನ್ನು, ಇಂದ್ರ ಅಂತ ಹೇಳುತ್ತಾರೆ. ಮಗ ಅನ್ನುವುದು ಅಂಶದಿಂದಲೇ, ಇಂದ್ರನೇ ಅವ. ಕೃಷ್ಣನಲ್ಲಿ ಇಂದ್ರ ಮಳೆಯನ್ನು ಕೊಡದೆ ಗಲಾಟೆ ಮಾಡಿದಾಗ ಗೋವರ್ಧನ ಪರ್ವತದ ಉದ್ಧಾರದ ಸಂದರ್ಭದಲ್ಲಿ ಕೊನೆಗೆ ಪ್ರಾರ್ಥನೆ ಮಾಡಿದ್ನಲ್ಲ ಇಂದ್ರ, ನನ್ನ ಇಂದ್ರನನ್ನು, ನನ್ನ ಅರ್ಜುನ ನನ್ನ ಮಗನನ್ನು ನೀನು ಕಾಪಾಡಬೇಕು ಅಂತ ನೋಡಿ. ಹಾಗಾಗಿ ಇಂದ್ರನಿಗೆ ಸ್ವಯಂ ತಾನೇ ಆಗಿ ಅಂಶತಃ ಅರ್ಜುನನಾಗಿ ಬಂದಿದ್ದರೂ ಇನ್ನೊಬ್ಬ ಬೇಕಾಗ್ತದೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಸಾಮರ್ಥ್ಯ ಇಲ್ಲ ಅಂತ, ಅದು ಪ್ರಾಣಕ್ಕೆ ಮಾತ್ರ, ವಾಯುವಿಗೆ ಮಾತ್ರ ಅಂತ ನಾನು ಕಳೆದ ಬಾರಿ ಅವತಾರದಲ್ಲಿ ಚಿಂತನೆಯನ್ನು ಕೊಟ್ಟಿದ್ದೆ. ಉಳಿದವರಲ್ಲಿ ಅಂತಹ ನಮೂನೆ ಇಲ್ಲ. ಆದ್ರಿಂದ ಸ್ವಯಂ ಸೂರ್ಯನೇ ಕರ್ಣನಾಗಿ ಬಂದಾಗ ಆ ನಮೂನೆಯ ಬೆಳಕು ಇಲ್ಲಿಲ್ಲ ಕರ್ಣನಲ್ಲಿ, ಮತ್ತೆ ಅಂತಹ ಒಂದು ವಿಶೇಷ ಶಕ್ತಿಯೂ ಇಲ್ಲಿಲ್ಲ. ಅವನು ದುಷ್ಟಕೂಟದಲ್ಲಿ ಸೇರಿದ್ರಿಂದ ಅವರ ಪ್ರಭಾವದಿಂದಲೂ ಕೆಟ್ಟವನಾಗಿಯೂ ಮಾಡಿರ್ತಾನೆ. ಹೀಗೆ ದೇವತೆಗಳು ನೆಲಕ್ಕೆ ಬಂದಾಗ ಕೆಲವೊಮ್ಮೆ ಶಾಪಗ್ರಸ್ತರಾಗಿ ಬಂದಾಗ ಇನ್ನಷ್ಟು ತೊಂದರೆಯಲ್ಲಿ ಇರ್ತಾರೆ, ಸೇವೆಗಾಗಿ ಬಂದಾಗ ಸ್ವಲ್ಪ ಅಂಶದಲ್ಲಿ ಹೆಚ್ಚು ಕಡಿಮೆಯಲ್ಲಿ ಇರ್ತಾರೆ. ಈಗ ಇಲ್ಲಿಂದ ಹೊರಟೋದ್ರು ಅಂತ ನೀವು ಹೇಳಿದ್ರಿ ಅಲ್ಲ, ಹೋಗುವಾಗ ಅಲ್ಲಿ ಕರ್ಣ ಸೂರ್ಯನ ಆದಿತ್ಯನ ಮಂಡಲದ ಮಧ್ಯದಲ್ಲಿದ್ದ ದೇವತೆಗಳಲ್ಲಿ ಧರ್ಮರಾಜ ನೋಡಿದಾಗ ಅಶ್ವಿನಿಗಳ ಸ್ಥಾನದಲ್ಲಿ ನಕಲ ಸಹದೇವರೇ ಇದ್ರು. ಒಂದು ಶಬ್ದ ಸ್ಪಷ್ಟ ಬಂತು ನನಗೆ ಈಗ ಅಲ್ಲಿ ಕೇಳುವಾಗ, ನಾವು ಹೇಳಿಕೊಟ್ಟೆವು ಅದನ್ನು. ಮರುದ್ಗಣದ ಮಧ್ಯದಲ್ಲಿ ಭೀಮ ಇದ್ದ ಅಂದಾಗ ಸರಿ, ಯಾಕೆ ಮರುತ್ತು 49ರಲ್ಲಿ ಭೀಮ ಸೇರ್ಲಿಲ್ಲ, ಆದ್ರೆ ಅವನು ಒಬ್ಬ ಮರುತೆ ಅನಿಸಿಕೊಳ್ಳುವ 50ರವ, ಅವ ಮುಖ್ಯ ಪ್ರಾಣ, ದೊಡ್ಡ ವಾಯು, ಅದರ ಮಧ್ಯದಲ್ಲಿ ಇರುವುದು ಅರ್ಥ ಉಂಟು. ಆದ್ರೆ 12 ಆದಿತ್ಯರ ಮಧ್ಯದಲ್ಲಿ ಕರ್ಣ ಇರುವುದು ಚಂದ ಇಲ್ಲ. 12ರಲ್ಲಿ ಒಬ್ಬನಾಗಿರ್ಬೇಕು ಅವನು, ವಿವಸ್ವಾನ್, ಉಳಿದವರಲ್ಲ ಆದಿತ್ಯ ಮಕ್ಕಳಲ್ಲಿ. ಅಶ್ವಿನಿಗಳ ಸ್ಥಾನದಲ್ಲೇ ನಕಲ ಸಹದೇವನ ಗಂಡ ಅಂತ ಹೇಳ್ತಾರೆ ಇಲ್ಲಿ ಹೊರತು ಅಶ್ವಿನಿಗಳ ಜತೆಯಲ್ಲಿ ಹೇಳಲಿಲ್ಲ.
ಈ ಅರ್ಥವನ್ನು ಮಾಡಿಕೊಂಡ್ರೆ ವೈಶಂಪಾಯನರು ಸರಿ ಹೇಳಿದ್ದಾರೆ ಅಂತ ಅರ್ಥ. ಆದ್ರೂ ಜನಮೇಜಯ ಕೇಳುತ್ತಾನೆ, ಇವರಲ್ಲಿ ಹೋದ್ರು ಅಂದ್ರೇನು, ಸದ್ಗತಿಯನ್ನು ಪಡೆದಂದ್ರೇನು, ಎಷ್ಟು ಸಮಯ ಸ್ವರ್ಗದಲ್ಲಿ ಇರ್ತಾರೆ, ಆ ನಂತರ ಅವರ ಕಥೆ ಏನು ಅಂತ ಎಲ್ಲ ಕೇಳುತ್ತಾನೆ. ಆದ್ರಿಂದ ಇದು ಸ್ಪಷ್ಟವನ್ನು ಕೊಡ್ಲಿಕ್ಕೋಸ್ಕರ ಇಲ್ಲಿ ಸ್ವಲ್ಪ ವಿಶೇಷಾಂಶಗಳನ್ನು ಸೇರಿಸಿಕೊಂಡು ವೇದವ್ಯಾಸರೇನು ಹೇಳಿದ್ದಾರೆ ಅಂತಲೇ ಹೇಳುತ್ತಾ ವೈಶಂಪಾಯನ ಉತ್ತರ ಕೊಡ್ತಾನೆ. ಮನುಷ್ಯ ಏನಾದ್ರೂ ತನ್ನ ಕೆಲಸ ಮುಗ್ದಂತರ ಇಲ್ಲಿಂದ ತೆರಳಬೇಕೆನ್ನುವುದು ಖಾತ್ರಿ ಅಂತ ಮೊದಲು ಹೇಳ್ತಾರೆ. ಗಂತವ್ಯಂ ಕರ್ಮಣಾವಂತೆ ಸರ್ವೇಶಾಂ ಮನೋಜಾಧಿಪ. ಇಲ್ಲಿ ಕೆಲಸ ಮುಗಿದ್ರೆ ಹೋಗ್ಲಿಕ್ಕೆ ಉಂಟೆ, ಕೂತ್ಕೊಳ್ಳಿಕ್ಕಿಲ್ಲ. ಅವರವರ ಕೆಲಸ ಆಯ್ತು ಹೊರಡುದು. ಆದ್ರಿಂದ ಯಾವ್ದವರ ಕೆಲಸ ಆಯ್ತು ಕೃಷ್ಣ ಹೊರಡಿಸಿದ, ಹಾಗೆ ಹೊರಡಬೇಕು. ಈಗ ಬಂದವರ ದೇವತೆಗಳಾದ್ರಿಂದ ಹೊರಟ ಕತೆ ಹೇಗೆ? ಅವರು ಸೇವೆಗಾಗಿ ಬಂದದ್ದು ಅಂತಾದ್ರೆ ಇಲ್ಲಿಂದ ಏನು ತಗೊಂಡು ಹೋಗುದಿಲ್ಲ ಅಂತ ಆಯ್ತಲ್ಲ ಅವರು. ಅದೇ ವಿಷಯ ಇಲ್ಲಿ, ಅದೇ ಮುಖ್ಯ ಇಲ್ಲಿ. ಆದ್ರಿಂದ ತೇನೋಕ್ತಂ ಕರ್ಮಣಾಮಂತೆ ಪ್ರವಿಶಂತಿ ಸ್ವಕಾಂತನಂ ಅಂತ ವೈಶಂಪಾಯರು ಉತ್ತರ ಕೊಡ್ತಾರೆ. ವೇದವ್ಯಾಸರು ಹೇಳ್ತಾರೆ, ಅವ್ರೇನಾಗ್ತದೆ ಕೇಳಿದ್ರೆ, ಅವರು ತಮ್ಮ ಕೆಲಸದ ಬಳಿಕ ಪ್ರವಿಶಂತಿ ಸ್ವಕಾಂತನು ಕರ್ಮಣ ಅಂತೆ. ಅವರು ಏನು ಸೇವೆಗೆ ಬಂದಿದ್ದಾರೆ ಅಥವಾ ಏನು ಶಾಪದ ಪ್ರಾಯಶ್ಚಿತ್ತಕ್ಕೆ ಬಂದಿದ್ದಾರೆ, ಅದು ಮುಗಿದ ಬಳಿಕ ಅವರು ತಮ್ಮ ಮೂಲ ರೂಪವನ್ನು ಸೇರುತ್ತಾರೆ. ಇದು ವಿಷಯ. ಪ್ರವಿಶಂತಿ ಸ್ವಕಾಂತನು. ಆದ್ರಿಂದ ಭೀಷ್ಮ 8 ವಸುಗಳಲ್ಲಿ ಒಬ್ಬ ಕೊನೆಯವ ಇಲ್ಲಿಂದ ತೆರಳಿದ. ಅವನೇನಾದ, ಆ ಒಂದು ಜೀವ ಹೋದ ಭೀಷ್ಮ ಎನ್ನುವ ಜೀವ, ಆ ಮೂಲ ಏನಿದ್ದಾನೆ ವಸು ದಿವಸು ಎನ್ನುವ 8ರಲ್ಲಿ ಒಬ್ಬ, ಅವನೊಳಗೆ ಹೋಗಿ ಸೇರ್ತದೆ. ಅಲ್ಲಿಂದೇ ಹೊರಗೆ ಬಂದದ್ದು. ಅವನಾದ ಶಾಪದಿಂದ ಬಂದಿದ್ದಾನೆ, ಈಗ ಅಲ್ಲಿಗೆ ಸೇರ್ತಾನೆ. ಆದ್ರಿಂದ ಇಲ್ಲಿ ಇಷ್ಟು ಸಮಯ ಇದ್ದು ಮಾಡಿದ ಎನ್ನುವ ನೆಲೆಯಲ್ಲಿ ಅವನಿಗೊಂದು ಪ್ರತ್ಯೇಕ ಪುಣ್ಯಲೋಕ ಪಾಪಲೋಕ ಅಂತ ಇಲ್ಲ. ಭೀಷ್ಮ 800 ವರ್ಷದಲ್ಲಿ ಇಲ್ಲಿ ಮಾಡಿದ್ದಕ್ಕೆ ಅವನೇನು ತಪ್ಪು ಮಾಡಿದ, ಅದೇನು ಉಪ್ಪು ಮಾಡಿದ, ಅದಕ್ಕೆ ಬೇಕಾಗಿರತಕ್ಕ ಪುಣ್ಯಲೋಕ, ಆನಂತರ ಅವನಿಗೆ ಪಾಪಲೋಕ, ಇಲ್ಲಿ ಅಸಡ್ಡೆ ಮಾಡಿದ್ದಕ್ಕೂ, ಅಂಬೆಯ ಪ್ರಕರಣದಲ್ಲಿ, ಕೃಷ್ಣನ ಅಗ್ರಪೂಜೆ ಸಂದರ್ಭದಲ್ಲಿ, ಧರ್ಮಬೋಧೆ ಮಾಡಿದ ನೆಲೆಯಲ್ಲಿ, ಸಭೆಯಲ್ಲಿ ದ್ರೌಪದಿ ಅವಮಾನ ಆದಾಗ ಬಾಯಿ ಮುಚ್ಚಿ ಕೂತದರ ಹಿನ್ನೆಲೆಯಲ್ಲಿ, ಕೌರವ ಪಕ್ಷದಲ್ಲಿ ನಿಂತು ಹೋರಾಟ ಮಾಡಿದ್ದರಲ್ಲಿ, ಎಲ್ಲವನ್ನು ಮೇಲೆ ಕೆಳಗೆ ಭೀಷ್ಮನನ್ನು ನೋಡ್ತಾ ಬರಬೇಕು ನಾವು. ಆಗ ಅವನಿಗೇನಾಯ್ತು, ಇಲ್ಲಿ ಮಾಡಿದ 800 ವರ್ಷದಲ್ಲಿದ್ದಾಗ ಮಾಡಿಕೊಂಡಿರತಕ್ಕ ಪುಣ್ಯಕ್ಕೆ ಒಂದಿಷ್ಟು ಸಮಯ ಸ್ವರ್ಗ, ಮಾಡಿದ ಪಾಪಕ್ಕೆ ಒಂದಿಷ್ಟು ಸಮಯ ನರಕ, ಅಂತದ್ದೆಲ್ಲ ಇಲ್ಲ, ಹಾಗಲ್ಲ. ಹಾಗಾಗಿ ಈ ಭೀಷ್ಮ ಇಲ್ಲಿ ತನ್ನ ಯಾವ ರೂಪ ಇದೆ ವಸುರೂಪ ಅದಕ್ಕೆ ಅಂಟಿಕೊಂಡು ಬಿಟ್ಟ. ಹೀಗೆ ಇದನ್ನು ಮತ್ತೆ ಶುರು ಮಾಡ್ತಾರೆ. ಈಗ ಯಾರ್ಯಾರು ಯಾವ ರೂಪದಿಂದ ಬಂದದ್ದು ಅಂತ ಮಗುದೊಮ್ಮೆ ನೆನಪಿಸ್ತಾ ಈಗ ಸೇರಿದ್ದನ್ನು ಮೊದಲ ಆದಿಪರ್ವದಲ್ಲಿ ಬಂದದ್ದನ್ನು ಹೇಳಿದ್ರು, ಇಲ್ಲಿಗ ಸೇರುವುದನ್ನು ಹೇಳ್ತಾರೆ. ಕೆಲವೊಮ್ಮೆ ಅಲ್ಲಿ ಮತ್ತೆ ಇಲ್ಲಿ ಹೇಳಿಕೊಳ್ಳುವಾಗ ಕೆಲವು ಶಬ್ದಗಳು ಬದಲಾವಣೆ ಇರ್ತವೆ, ಕೆಲವು ವ್ಯಕ್ತಿಗಳು ವ್ಯತ್ಯಾಸದಲ್ಲಿ ಇರ್ತವೆ. ಇದೆಲ್ಲ ಸೊಗಸೆ. ಏನು ಅಂದ್ರೆ ತಪ್ಪು ಅಂತ ಅರ್ಥ ಅಲ್ಲ. ಅಲ್ಲಿ ಹಾಗೆ ಹೇಳಿದ್ರೆ ಇಲ್ಲಿ ಹೀಗೆ ಹೇಳಿದ್ರೆ ಯಾರು ಅವನು ಕೇಳಿದ್ರೆ ಕೆಲವೊಮ್ಮೆ 2 ಅವನಾಗಿರ್ತಾರೆ. ಅದು ಹೇಗೆ ಹೇಳಿದ್ರೆ, ಈಗ ಅರ್ಜುನ ಯಾರು? ಇಂದ್ರ. ಒಮ್ಮೆ ನಾವು ಶೇಷ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾಕೆ ಅವನು ನರನಾರಾಯಣ ಅಂತ ಹೇಳಿದ್ದಲ್ಲ ಒಮ್ಮೆ. ಅವನು ನರನಾರಾಯಣರು, ಕೃಷ್ಣಾರ್ಜುನರು. ಅಲ್ಲಿ ನರ ಯಾರು? ಶೇಷ ಅಲ್ವಾ? ಅದೇನಾಯ್ತು, ಅವನು ಅರ್ಜುನನೇ, ಸ್ವಯಂ ಇಂದ್ರನೇ. ಆದ್ರೆ ಅವನಲ್ಲಿ ನರನ ಆವೇಶ ಉಂಟು. ಈಗ ಕೆಲವೊಮ್ಮೆ ವ್ಯಕ್ತಿ ಆವೇಶ ಎರಡನ್ನು ನೋಡ್ಬೇಕಾಗ್ತದೆ. ಹಾಗೆ ಇಲ್ಲಿ ಧರ್ಮರಾಜ ಅವನು ಯವನೇ, ಅವನಲ್ಲಿ ಪ್ರಾಣನ ಆವೇಶ ಉಂಟು. ಯಾಕೆ? ದ್ರೌಪದಿಗೋಸ್ಕರ. ಅದು ಕಳೆದ ಬಾರಿ ಹೇಳಿದ್ರಲ್ಲ, ಇಂದ್ರನೇ ಹೇಳಿದ್ನಲ್ಲ, ಭವದ್ಭಿಹಿ ಉಪಜೀವಿತ ಅಂತ. ನಿಮ್ಮೊಳಗೆ ಪ್ರಾಣ ಇರಲಾಗಿ ದ್ರೌಪದಿಯನ್ನು ಮಾತಾಡಿಸಿದ್ದೀರಿ. ಈಗ ನಿಮ್ಮಲ್ಲಿ ಯಾರಲ್ಲಿಯೂ ಪ್ರಾಣ ಇಲ್ಲ, ನೀವು ಸ್ವಚ್ಛ. ಈಗ ನೀನು ಯಮ ಮಾತ್ರ, ಮುಳುಗೆ ಆಯ್ತಲ್ಲ, ನೀನು ಯಮ ಮಾತ್ರ. ನಿನ್ನನ್ನು ಯಮಧರ್ಮ ಆಲಿಂಗನ ಮಾಡಿ ಆಯ್ತಲ್ಲ, ನೀನು ಕೇವಲ ಶುದ್ಧ ಯಮ. ಈಗ ನೀನು ಧರ್ಮದೇವತೆ. ನಿನಗೆ ಭಾರತಿಯನ್ನು ಮುಟ್ಟುವುದು ಸುತ್ತರನಾಗುವುದಿಲ್ಲ. ಎತ್ತರದವಳೋಳು, ಪ್ರಾಣನ ಮಡದಿ. ನಿನ್ನ ಶ್ಯಾಮಲಿಗೆ ಅವಳಲ್ಲಿ ಇಲ್ಲ. ಹೀಗೆ ಅವರವರು ಆಯಾ ತಮ್ಮ ದೇಹವನ್ನು ಪ್ರವೇಶ ಮಾಡಿದ್ದಾರೆ ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡುವಾಗ ಕೆಲವು ಹೆಸರುಗಳು ಆಚೀಚೆ ಬಂದರೆ ಅದು ನಾಮ ವ್ಯತ್ಯಾಸ ಅಂತೂ ಅರ್ಥ ಒಂದು ಬೇಕಂದ್ರೆ ಹೇಳು. ಮಹಾಭಾರತದ ಮಹಾಯುದ್ಧದಲ್ಲಿ ಯಾರು ಕೊಂದದ್ದು ಕೇಳಿದ್ರೆ ಕೌರವ ಪಾಳ್ಯದ ಹೆಚ್ಚು ಜನರನ್ನು, ಅದು ಅರ್ಜುನ ಕೊಂದದ್ದು ಅಂತ ಹೇಳಿಬಿಡು. ಅರ್ಜುನ ಹೆಚ್ಚು ಕೊಲ್ಲಿಲ್ಲ, ಅವನು ಬಂದಿದ್ದಾನೆ. ಆದರೆ ಕೌರವರನ್ನು ಬಡಿಯುವುದರಲ್ಲಿಯೂ, ದೊಡ್ಡ ದೊಡ್ಡ ಆನೆ ಪಡೆಗಳನ್ನು ಖಾಲಿ ಮಾಡುವುದರಲ್ಲಿಯೂ,
ಹೆಚ್ಚಿನ ಅಕ್ಷೋಹಿಣಿ ಸೈನ್ಯವನ್ನು ಕೊನೆಗೊಳಿಸುವುದರಲ್ಲಿ ಭೀಮನ ಪಾತ್ರ ಉಂಟು. ಅದನ್ನು ನೀವು ವಿಸ್ತಾರವಾಗಿ ಬಿಡಿಸಿ ಕೇಳಿದ್ರೆ ಭೀಮನಿಷ್ಟುಕೊಂಡ ಅರ್ಜುನದಕ್ಕಿಂತ ಕಮ್ಮಿ ಇಷ್ಟು ಎಲ್ಲ ಹೇಳಿಕೆ ಸಾಧ್ಯ. ಅಂದ್ರೆ ಟೋಟಲಿ ಒಮ್ಮೆ ಹೇಳುವಾಗ ಕೃಷ್ಣನ ಪಾರುಪತ್ಯದಲ್ಲಿ ಸಾರಥಿಯಾಗಿದ್ದಾಗ ಅರ್ಜುನನ ಸಂಹಾರದ ಕಥೆಯನ್ನು ಹೇಳುವುದು ಚೆನ್ನಾಗಿರುತ್ತದೆ. ಹಾಗೆ ಒಂದೊಮ್ಮೆ ಅರ್ಜುನ ಹೆಸರು ಬಂದದ್ದು ಭೀಮ ಅಂತ ಅರ್ಥ ಮಾಡಲಿಕ್ಕೂ ಬರ್ತದೆ ಎಂದು ಹೇಳ್ತಾರೆ. ಬೇಕಂತಲೇ ನಾಮ ವ್ಯತ್ಯಾಸ ಮಾಡ್ತಾರೆ, ದೇಶ ವ್ಯತ್ಯಾಸ ಮಾಡ್ತಾರೆ, ಕಾಲ ವ್ಯತ್ಯಾಸ ಮಾಡ್ತಾರೆ, ಆದದ್ದನ್ನು ಆಯ್ತು ಹೇಳ್ತಾರೆ, ಆದದ್ದನ್ನು ಆಗ್ತದೆ ಹೇಳ್ತಾರೆ. ಹೀಗಾಗಿ ಆಚೀಚೆ ಮಾಡಿ ಹೇಳುವಂತದ್ದು ಒಂದು ಸೊಗಸು. ಇನ್ನೊಂದು ನಾನು ಹೇಳಿದ್ನಲ್ಲ, ಕೆಲವೊಮ್ಮೆ ವ್ಯಕ್ತಿಯೊಬ್ಬ, ಅವನಲ್ಲಿ ಆವೇಶ ಇನ್ನೊಬ್ಬ. ಒಂದ್ಸರ್ತಿ ಆವೇಶದ ಹೆಸರಲ್ಲಿ ಬಂದದ್ದು ಹೇಳ್ತಾರೆ, ಒಮ್ಮೆ ವ್ಯಕ್ತಿ ಹೆಸರಲ್ಲಿ ಬಂದು ಹೇಳ್ತಾರೆ. ಅರ್ಜುನ ಒಮ್ಮೆ ನರ ಅಂತ ಹೇಳ್ತಾರೆ, ಒಮ್ಮೆ ಇಂದ್ರ ಅಂತ ಹೇಳ್ತಾರೆ. ಇದೆಲ್ಲ ನಾವು ಕೆಲವೊಮ್ಮೆ ನೋಡಿ, ಹೆಚ್ಚು ಜನರೆಲ್ಲ ಹಾಗೆ ಇದ್ದಾರೆ. ನಾನು ಕಳೆದ ಬಾರಿ ಕೃತವರ್ಮ ಬಗ್ಗೆ ಸಾತ್ವಿಗೆ ಬಗ್ಗೆ ಎಲ್ಲ ಹೇಳಿದೆ. ಚಕ್ರಶಂಕುಗಳು ಹೇಗೆ, ಅವರು ಪ್ರವಾಹ ಸಮೂಹ ವಾಯುಗಳು ಹೇಗಾಗಿದ್ದಾರೆ ವ್ಯವಸ್ಥೆಯಲ್ಲಿ, ಶುಕ್ಲ ಪಕ್ಷದ ಕೃಷ್ಣ ಪಕ್ಷ ಅಭಿಮಾನಿ ದೇವತೆಗಳು ಹೇಗಿದ್ದಾರೆ, ಹೀಗೆಲ್ಲ ಅನೇಕ ಅಂಶಗಳಲ್ಲಿ ನೋಡ್ಲಿಕ್ಕೆ ಇರ್ತದೆ ದೇವತೆಗಳನ್ನು. ಈ ನೆಲೆಯಲ್ಲಿ ವೈಷಮ್ಯದಲ್ಲಿ ಕೆಲವರ ಮಾತನ್ನು ಹೇಳಿದ್ದಾರೆ, ಎಲ್ಲಾದ್ರೂ ಕೆಲವರನ್ನು ಮಾತಾಡಿಸಿದ್ದಾರೆ. ಇಲ್ಲಿ ಮತ್ತೆ ಬಿಡಿಸಿ ಹೇಳೋದಿಲ್ಲ, ತುಂಬಾ ಜನರನ್ನು ಹೇಳೋದಿಲ್ಲ. ಅವ ಕೇಳಿದ್ದೆಲ್ಲರನ್ನು ಹೇಳಲಿಲ್ಲ. ಅವನು ತುಂಬಾ ಜನರ ಹೆಸರು ಹೇಳಿದ್ದ. ವಾಸ್ತವವಾಗಿ ಕೆಲವು ಯಾದವರ ಹೆಸರು, ಕೆಲವು ಪಾಂಚಾರದವರ ಹೆಸರು, ವಿರಾಟದವರು ಇವರೆಲ್ಲ ಹೇಳಿದ್ದ. ಅದೊಂದ್ಸತಿ ಹೇಳಿ ಆಗಿದ್ದಲ್ಲ, ಸುಮ್ಮನೆ ಇದ್ರು. ಮತ್ತೆ ಸ್ಥಾಲೀಕುಲಾಕ ನ್ಯಾಯ ಅಂತ ಅನ್ನ ಮಾಡಿದ ನಂತರ ಬೆಂದಿದೆಯಾ ಅಂತ ನೋಡುವುದು ಹೇಗೆ? ಅಗಳನ್ನು ಸಟ್ಟುಕದಿಂದ ಪಾತ್ರೆಯನ್ನು ಒಮ್ಮೆ ಮೇಲೆ ಕೆಳಗೆ ಮಾಡಿ ಅನ್ನದ ಅಗಳನ್ನು ಕೈಯಲ್ಲಿ ಎತ್ತಿ ಹಿಡಿದು ನೋಡುದು, ಸಟ್ಟುಕದಲ್ಲಿಟ್ಟು ಏನು ಒತ್ತಿ ನೋಡುದು. ಒತ್ತಿದ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆದ್ರೆ, ನೆಪ್ಪೆ ಆದ್ರೆ ಬೆಂದಿದೆ ಅಂತ ಹೇಳ್ತಾರೆ. ಇಲ್ಲ, ಸ್ವಲ್ಪ ಗಟ್ಟಿ ಉಂಟು, ಚೂರು ನೀರು ಹಾಕ್ಬೇಕು, ಒಂದು ಚೂರು ಬಿಸಿಬೇಕು, ಅದಕ್ಕೆ ಒಂದು ಮುಚ್ಚಿಡಿ ಅಂತ ಹೇಳುತ್ತೆ. ಅದು ಬೆಂದಿದೆ ಇಲ್ವ ನೋಡಲಿಕ್ಕೆ ಇಡೀ ಪಾತ್ರದ ಎಲ್ಲ ಅವುಗಳನ್ನು ಹಂಚಿಕ್ತಾರ? ಇಲ್ಲ, 4-5 ಕಾಳನ್ನು ಮಾತ್ರ ಆಚೆ ಈಚೆ ನಮ್ಮ 2-3 ಸತಿ ಮೇಲೆ ಕೆಳಗೆ ಮಾಡಿ 4-5 ಕಾಳನ್ನು ಹೆಚ್ಚಿಗೆ ನೋಡುದು. ಅಂದ್ರೆ ಸ್ಥಾಲಿ ಪುರಾಕ ನ್ಯಾಯ ಅಂತ ಪಾತ್ರೆಯಲ್ಲಿ ಕೆಲವು ಅಗುಳುಗಳು ಮಾತ್ರವೇ ನೋಡುವ ಹಾಗೆಯೇ ಇಲ್ಲಿ ಕೆಲವರನ್ನು ಮಾತ್ರವೇ ಇಲ್ಲಿ ಯಾರ್ಯಾನು ಅಂತ ಹೇಳ್ತಾರೆ ಹೊರತು ಎಲ್ಲರನ್ನು ಹೇಳಲಿಲ್ಲ. ಎಲ್ಲರೂ ಹಾಗೆ ಅವರವರ ಸ್ವಂತವಾದಂತಹ ರೂಪವನ್ನು ಪಡೆದಿದ್ದಾರೆ ಅಂತ ಅರ್ಥ ನಾವು ಮಾಡಿಕೊಳ್ಳಲಿಕ್ಕೆ ಉಂಟು. ಇನ್ನು ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ಕೆಲವು ದೇವತೆಗಳಿಗೆ ಮೂಲ ರೂಪದ ಪ್ರವೇಶ ಆಗದೆಯೇ ಇನ್ನೊಮ್ಮೆ ಬಂದು ಹೋಗುವುದುಂಟು. ಅದು ಇಲ್ಲಿ ಕೆಲವರಾಗಿದ್ದಾರೆ ಅಂತದ್ದುಂಟು. ಅದರಲ್ಲಿ ಪಾಂಡವರು ಹೌದು. ಅದನ್ನು ಮುಂದೆ ವಿಷಯ ಸ್ಪಷ್ಟವಾಗಿ ಬರ್ತದೆ. ಅದು ಶಾಂತಿ ಪರ್ವದಲ್ಲಿ ಸಿಗ್ತದೆ ನಮಗೆ, ನಾವು ಅದನ್ನು ಕೇಳಲಿಲ್ಲ. ಅಲ್ಲಿ ಪಾಂಡವರು ಕೇಳುತ್ತಾರೆ ಭೀಷ್ಮನಲ್ಲಿ, ಇನ್ನು ನಾವೆಂತ ಆಗ್ತೇವೆ ಅಂತ. ನೀವು ಮತ್ತೆ ಬರ್ತೀರಿ ಬ್ರಾಹ್ಮಣೇಶು ಭವಿಷ್ಯತ ಅಂತ ಹೇಳ್ತಾರೆ. ನೀವು ಮತ್ತೆ ಬ್ರಾಹ್ಮಣರಾಗಿ ಬರ್ಲಿಕ್ಕೆ ಉಂಟು ಅಂತ ಅಲ್ಲಿ ಒಂದು ಸುರು ಕೊಡ್ತಾರೆ. ಆದ್ರಿಂದ ಪಾಂಡವರು ಇಲ್ಲಿ ಮೂಲ ರೂಪದಲ್ಲಿ ಸೇರಿಕೊಂಡಾಗೆ ಆದ್ರೂ ಮತ್ತೊಮ್ಮೆ ಬರ್ಲಿಕ್ಕೆ ಉಂಟು ಅವರು ಕೆಲವೊಮ್ಮೆ. ಇಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಪೂರ್ತಿಯಾಗಿ ಪ್ರವೇಶ ಆಗಿರುವುದಿಲ್ಲ. ಆದ್ರೆ ಅವರಿಗೆ ಏನಾದ್ರೂ ದುರ್ಗತಿ ಆಗುವುದಿಲ್ಲ, ನರಕಾದಿ ಅನರ್ಥಗಳು ಬರುವುದಿಲ್ಲ. ಸ್ವರ್ಗದಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಅಂತ ಪ್ರತ್ಯೇಕದ ಅರ್ಧವರ್ಧ ಹೋದವರು, ಅಂಶತಃ ಬಂದವರು ಅಂತ ಏನಿಲ್ಲ. ದೇವರ ವಿಷಯದಲ್ಲಿ ಮಾತ್ರ ಆಗಲ್ಲ. ಅವರು ಗೌಜೆ ಭಗವಂತ ಎಲ್ಲಿ ಬೇಕಾದ್ರೆ ಹೇಗೆ ಮಾತ್ರ ಇರ್ಲಿಕ್ಕೆ ಬರುತ್ತೆ. ಅವನು ಯಾಕೆಂದ್ರೆ ಅವನು ಸ್ವರೂಪತಃ ಬರುವುದು ಹೊರತು ಅವನಿಗೆ ಒಂದು ಅಂಶ ತುಂಡು ತುಂದಿಲ್ಲ. ಈ ತುಂಡು ತುಣುಕಿನಲ್ಲಿ ಏನು ವಿಶೇಷ ಕೇಳಿದ್ರೆ ಮೂಲ ರೂಪದ ಪೂರ್ತಿ ಎಚ್ಚರ ಇರುವುದಿಲ್ಲ ಎನ್ನುವುದೊಂದು ಗೌಜಿ. ಮಾಡಿಕೊಂಡ್ರೆ ಕೆಲವೊಮ್ಮೆ ಆಗತ್ತೆ ಎನ್ನುವುದು ಸತ್ಯ, ಮಾಡ್ಲಿಕ್ಕೂ ಕೆಲವೊಮ್ಮೆ ಬರುವುದಿಲ್ಲ ಎನ್ನುವುದು ಕೆಲವೊಮ್ಮೆ ಹೌದು. ಪ್ರಾಣನಂತೆ ಅಲ್ಲ, ಒಬ್ಬರೇ ಪ್ರಾಣನಿಗೆ ಮೂಲ ರೂಪದಲ್ಲಿದ್ದಾಗ ಸಾಮರ್ಥ್ಯ, ಬೇರೆ ದೇಹ ಬಂದ್ರೂ ಉಂಟವನಿಗೆ. ಉಳಿದವರಿಗೆ ಹಾಗಲ್ಲ. ದೇಹ ಬಂದ ತಕ್ಷಣ ಬೇರೆ ಆ ದೇಹದ ಮೇಲೆ ಡಿಪೆಂಡ್ಸ್ ಅವರದ್ದು ಸಾಮರ್ಥ್ಯ, ಸಿಕ್ಕಿ ಬೀಳ್ತಾರ ಅವರು. ಹಾಗೆ ಇಲ್ಲಿ ಬಹಳ ಚಂದವಾಗಿ ಇದೆಲ್ಲ ಹೇಳಿದಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಆದರೆ ಇದೆಲ್ಲ ಬಹಳ ತುಂಬಾ ಡಿಟೇಲ್ ಆಗಿ ಆಚೀಚೆ ನೋಡಿಕೊಂಡಾಗ ಅರ್ಥ ಆಗತಕ್ಕ ಕರ್ಮಗಳು. ಇದು ಎಲ್ಲರಿಗೂ ಅಲ್ಲ, ಕೆಲವರು ಆಂಶಿಕವಾಗಿ ಬರುವುದಿಲ್ಲ. ತತ್ವಾಭಿಮಾನಿಗಳಿಗೆ ಎಲ್ಲರಿಗೂ ಅಂಶ ಇದೆ ಒಂದು ವಿಷಯ, ಉಳಿದವರಿಗೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ಅಪ್ಸರೆಯರು ಮೊಸಳೆಗಳಾಗಿದ್ದಾರೆ, ಅಲ್ಲಿ ಅಪ್ಸರೆಯರು ಲ್ಯಾಬ್ಸ್ ಇಲ್ಲ ಅಂತ ಅರ್ಥ. ಡೈರೆಕ್ಟ್ ಮೊಸಳೆ ಆದದ್ದು, ಅಹಲ್ಯೆ ಶೀಲೆ ಆದಾಗಿ ಆಂಶಿಕದ ಪ್ರಶ್ನೆ ಇಲ್ಲ. ಅದಾದ್ರೆ ಮಾನುಷ್ಯ ಲೋಕದವಳು ಹೆಣ್ಣು ಸರಿ, ಅಪ್ಸರೆಯರು ದೇವಲೋಕದವರು ಸರಿ. ಆದ್ರೆ ಅಪ್ಸರೆಯರಲ್ಲಿ ಆಂಶಿಕವಾದ ಪ್ರವೇಶಾದಿಗಳು ಕಾಣುವುದು ಕಷ್ಟ. ಆದ್ರಿಂದ ಒಂದು ಅಂಶದಲ್ಲಿ ಬಂದಿದ್ದ ಅಪ್ಸರೆ ಮೊಸಳೆಯಾಗಿ, ಇನ್ನೊಂದು ಅಂಶದಲ್ಲಿ ಅಲ್ಲಿ ಇದ್ರಲ್ಲ. ಯಾಕೆ ಹಾಗಿದ್ರೆ ಉರ್ವಶಿ ಪುರೂರವಸ್ಥೆನಲ್ಲಿ ಬಂದಾಗ ದೇವಲೋಕ ಖಾಲಿ ಆಯ್ತು ಅಂತ ಹೇಳ್ತಾರೆ. ಅವಳು ಆಂಶಿಕವಾಗಿದ್ದ ಅಲ್ಲಿ ಸಹ ಇರಬಹುದಿತ್ತಲ್ಲ. ಎರಡು ಕಡೆಯಲ್ಲಿ ಉರ್ವಶಿ ಇರಲಿಲ್ಲ. ಉರ್ವಶಿಯನ್ನು ಸೃಷ್ಟಿ ಮಾಡಿಕೊಟ್ಟದ್ದು
ನರನಾರಾಯಣರಲ್ಲಿನ ನಾರಾಯಣ ಇಂದ್ರ ಲೋಕಕ್ಕೆ ಒಂದು ಗಿಫ್ಟ್ ಕೊಟ್ಟದ್ದು. ಬಹಳ ಚಂದ ಅಂತ ಹೇಳಿ ಅವಳ ಬಗ್ಗೆ ಬಣ್ಣನೆ ಮಾಡಿದ್ದಾರೆ, ಹೇಗಿದ್ಲು ಅಂತ ಹೇಳಿಕೊಂಡು. ಹಾಗಿರುವಾಗ ಅಪ್ಸರೆಯರು, ಗಂಧರ್ವರು, ಈಗ ನಲುಗು ಬರಮಣಿಗಿರಿಯವರು, ಕುಬೇರನ ಮಕ್ಕಳು ಮರ ಆಗಿ ನಿಂತಾಗ ಗೋಕುಲದಲ್ಲಿ ಹಾಗೆ ಆಗಿದ್ರು. ಬೇರೆ ಎಲ್ಲಿಲ್ಲ ಅವರು ರೋಲ್, ಶಾಪವೇ ಇಡೀ ಅವರು ಕಡಿಯಾಗಿ ಬಂದದ್ದಲ್ಲ. ಇಂಥದ್ದು ಅನೇಕ ಕಡೆ ಉಂಟು ಕೆಲವರನ್ನು ನೋಡಿಕೊಂಡಾಗ ಎಲ್ಲ. ಆದ್ರೆ ಎಲ್ಲರೂ ಸಾಂಶರು ಅಲ್ಲ, ದೇವತೆಗಳಂದ ತಕ್ಷಣ ಸಾಂಶರಲ್ಲ, ತತ್ವಾಭಿಮಾನಿಗಳಂತೂ ಗ್ಯಾರಂಟಿ ಸಾಂಶರು. ಉಳಿದವರ ಬಗ್ಗೆ ನಮಗೆ ಈ ನಾರದ ಇನ್ನೊಂದು ಕಡೆಯಲ್ಲಿ ಇರುವುದಿಲ್ಲ, ಒಬ್ಬನೇ ನಾರದ ಎಲ್ಲಿ ಬೇಕಾದ್ರಲ್ಲಿ ಹೋಗ್ತಾನೆ, ಇಂಥದ್ದೆಲ್ಲ ನೋಡ್ಲಿ. ಕೆಲವರೆಲ್ಲ ಅತತ್ವಾಭಿಮಾನಿಗಳು, ನಮ್ಮ ತತ್ವಗಳಿಗೆ ಒಡೆಯರಲ್ಲದೇ ಇದ್ದವರಿಗೆ ಸಾಂಶತೆಯನ್ನು ಹೇಳುವುದು ಬಹಳ ಕಷ್ಟ ಇದೆ, ಕೆಲವರು ಹುಡುಕ್ಬೇಕಾಗತ್ತೆ ಇಂಥದ್ದು. ಆದ್ರೆ ಇಲ್ಲೆಲ್ಲ ಬಂದವರೆಲ್ಲ ಆಂಶಿಕವಾಗಿ ಬಂದದ್ರಿಂದ ಇಂಥ ಕಡೆಯಲ್ಲಿ ಹೋಗಿಬಿಟ್ಟು ಸೇರಿಬಿಟ್ರು ಅಂತ ಹೇಳಿಬಿಡ್ತಾನೆ ಜನಮೇಜಯ ಚೆನ್ನಾಗಿ. ಇದೆಲ್ಲ ವ್ಯಾಸರೇ ಹೇಳಿದ್ದು ಅಂತ ಹೇಳಿ ಹೋದವರನ್ನೆಲ್ಲ ಹೇಳ್ತಾನೆ. ಭೀಷ್ಮ ಅಂತೂ ಗೊತ್ತುಂಟು ನಮಗೆ, ವಸ್ತುವಾಗಿ ಹೋದ. ದ್ರೋಣಾಚಾರ್ಯರು ಹೇಳಿ ಆಯ್ತು, ಅವರು ಗುರುವಿನ ಜೊತೆಯಲ್ಲಿ ಸೇರಿಬಿಟ್ರು. ಮೊದಲು ನೋಡಿದಾಗ ಗುರುವಿನ ಅಲ್ಲಿ ಕಾಂಡ್ರು ಅಂತ ಹೇಳಿದ, ಇಲ್ಲಿ ಹಾಗಲ್ಲ, ಅವನು ಗುರುವಿನ ಅಂಶದಲ್ಲೇ ಬಂದದ್ದು. ದ್ರೋಣ ಸೇರಿಬಿಟ್ಟ. ಇನ್ನು ಕೃತವರ್ಮ ಅವನನ್ನು ಹೇಳಿ ಆಯ್ತು, ನಾನೀಗ ಇನ್ನೊಮ್ಮೆ ನೆನಪಿಸಿದ್ದೇನೆ. ಆನಂತರ ಸನತ್ ಕುಮಾರ ಪ್ರದ್ಯುಮ್ನ ಪ್ರವೇಶ ಯಥಾಗತಂ ಅಂತಾರೆ. ಪ್ರದ್ಯುಮ್ನ ಯಾರು? ಕೃಷ್ಣನ ಮಗ, ಅವನು ಸನತ್ ಕುಮಾರ. ನೋಡಿ, ಬ್ರಹ್ಮದೇವರ ಮಗ, ಅವನೇ ಸ್ಕಂದ, ಶಿವನ ಮಗ. ಅಲ್ಲೇ ಅವನ ಐಕ್ಯನಾಗಿದ್ದಾನೆ, ಸೇರಿಬಿಟ್ಟಿದ್ದಾನೆ, ಒಳಗೋಗಿದ್ದಾನೆ. ಮತ್ತೆ ಅಭಿಮನ್ಯು, ಅವನು ಚಂದ್ರನಲ್ಲಿ ಇದ್ದಾನೆ ಕಾಂತಿಯಾಗಿ. ಮತ್ತೆ ಕಾರಣ, ಅವನು ಸೂರ್ಯನಲ್ಲಿ ಸೇರಿಕೊಳ್ತಾನೆ. ಮತ್ತೆ ಇವ ಧರ್ಮರಾಜ ಮತ್ತೆ ವಿದುರ, ಅವರಿಬ್ರು ಒಂದೇ ಯಮಧರ್ಮವೇ, ಧರ್ಮದೇವತೆ, ಇಬ್ರು ಒಂದೇ ಆಗಿದ್ದಾರೆ ಅಲ್ಲಿ. ಮತ್ತೆ ಬಲರಾಮ, ಅವನು ಅನಂತ, ನೆಲ ಹೊತ್ತವ, ಅವನು ಶೇಷನಲ್ಲಿ ಸೇರಿಕೊಂಡಿದ್ದಾನೆ. ಮತ್ತೆ ಹೇಳ್ತಾನೆ ದ್ವಾಪರಂ ಶಕುನಿಹಿ ಪ್ರಾಪ. ನೋಡಿ, ಇದು ಆಗ ದೇವತೆಗಳ ಸುದ್ದಿ ಮಾತಾಡಿದೆ. ಈಗ ದೈತ್ಯರ ಸುದ್ದಿ ಮಾತಾಡಿದ್ರೆ ದೈತ್ಯರಲ್ಲಿಯೂ ಅವರಲ್ಲಿಯೂ ತತ್ವಾಭಿಮಾನಿಗಳಿದ್ದಾರೆ. ತತ್ವಗಳು ದೊಡ್ಡ ಸಂಗತಿ ಅಲ್ಲ ಬಿಡಿ. ಆದ್ರೆ ನಮ್ಮ ತಪ್ಪು ಗುಣಗಳಿರ್ತಾವಲ್ಲ, ಈಗ ದ್ವೇಷ, ರಾಗ, ಆಲಸ್ಯ, ಆನಂತರ ಜಾಡ್ಯ, ಈ ಎಲ್ಲ ಕೆಟ್ಟ ಗುಣಗಳು, ಕೆಟ್ಟ ವಿಷಯಗಳು, ಇದನ್ನು ದೋಷ ಅಂತ ಕರೀತಾರಲ್ಲ. ಇದು ಅಭಿಮಾನಿ ದೇವತೆಗಳಲ್ಲ, ಇದಕ್ಕೆ ಅಭಿಮಾನಿಗಳು ದೈತ್ಯ. ಪ್ರಸಾದಕ್ಕೆ, ಅಭಯಕ್ಕೆ, ಹರ್ಷಕ್ಕೆ, ಭಕ್ತಿಗೆ, ಔದಾರ್ಯಕ್ಕೆ, ಇವಕ್ಕೆಲ್ಲ ಇದನ್ನು ಗುಣಗಳು ಅಂತ ಕರಿತೇವೆ. ದಿಸ್ ಕ್ವಾಲಿಟೀಸ್, ಎರಡಕ್ಕೂ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್. ಈ ಗುಣಗಳಿಗೆ, ಗುಡ್ ಕ್ವಾಲಿಟೀಸ್ಗಳಿಗೆ ದೇವತೆಗಳು ಅಭಿಮಾನಿಗಳು, ಬ್ಯಾಡ್ ಕ್ವಾಲಿಟೀಸ್ಗಳಿಗೆ, ದೋಷಗಳಿಗೆ ದೈತ್ಯರ ಅಭಿಮಾನಿ. ಅದು ಒಬ್ಬ ವ್ಯಕ್ತಿಯಲ್ಲಿ ಕಂಡಾಪಟ್ಟೆ ಆಸೆ ಬರಲಿಕ್ಕೆ, ಭಯಂಕರ ಸಿಟ್ಟಾಗಲಿಕ್ಕೆ, ಸುಮಾರು ಹೊತ್ತು ಸೋಮಾರಿತನ ಇರಲಿಕ್ಕೆ, ಜಾಡ್ಯವನ್ನು ತರಲಿಕ್ಕೆ, ಇಂಥದ್ದೆಲ್ಲಕ್ಕೆ ಕಾರಣ ಯಾರು ಕೇಳಿದರೆ ದೈತ್ಯ ಶಕ್ತಿಗಳು ಕಾರಣ. ಹಾಗಾಗಿ ದೈತ್ಯರು ಎಲ್ಲರಲ್ಲಿ ಬೇಕಲ್ಲ, ಇದ್ದಾರೆ. ಕಾಲನೇಮಿ ಎನ್ನುವ ಅಸುರ 1000 ತೋಳಿನಮ, ಕಾಲನೇಮಿ ನಿಹಾವೀರ ಶೂರ ಶೌರಿ ಅಂತ ಹೇಳಿ ಭೀಷ್ಮರು ಭಗವಂತನ 1000 ರೂಪಗಳಲ್ಲಿ ಹೆಸರು ಹೇಳುವಲ್ಲಿ ಒಂದು ಹೇಳ್ತಾರೆ. ಮೂಲ ರೂಪದ ನಾರಾಯಣನ ಜೊತೆಯಲ್ಲಿ ಹೋರಾಟ ಮಾಡಿದವ ಕಾಲನೇಮಿ. ಇಲ್ಲಿ ಕೃಷ್ಣಾವತಾರದಲ್ಲಿ ಕಂಸನಾಗಿ ಬಂದಿದ್ದಾನೆ, ಅವನ ಸಮಾರಾಗಿದೆ. ಈ ಕಾಲನೇಮಿ ಏನ್ ಮಾಡ್ತಾನೆ ಕೇಳಿದ್ರೆ, ಮನುಷ್ಯನ ಕೆಟ್ಟ ಆಸೆಗೆ ನಿಯಾಮಕವ. ಮನುಷ್ಯರಲ್ಲಿ ಕೆಟ್ಟ ಆಸೆಗಳು, ಕಾಮನೆಗಳು ಉಂಟಾಗಲಿಕ್ಕೆ ಕಾರಣ ಯಾರು ಕೇಳಿದ್ರೆ ಒಳಕೂತ ದೈತ್ಯ ಕಾಲನೇಮಿಯೇ ಕಾರಣ. ಹಾಗಾಗಿ ದೈತ್ಯರು ಕೆಲವರೆಲ್ಲ ಆಂಶಿಕರಿದ್ದಾರೆ. ಅದಕ್ಕೆ ನಾನು ಹೇಳಿದ ತತ್ವಾಭಿಮಾನಿಗಳಾಗೆ ಅಂತ. ಅವರು ಕೆಲವು ದೈತ್ಯರು ಅಲ್ಲ, ಕೆಲವು ದೈತ್ಯರೇ ಹೌದು. ಈ ರೀತಿಯಾಗಿ ಶಕುನಿ ಮತ್ತೆ ದುರ್ಯೋಧನ ಇವರಿಬ್ರು ಕಲಿದ್ವಾಪರರು, ಅಣ್ಣ ತಮ್ಮಂದಿರು. ಕಲಿ ನಮಗೆ ಗೊತ್ತು ಯಾರು ಅಂತ. ಅತ್ಯಂತ ದೊಡ್ಡ ದೈತ್ಯ ಅವ, ದೈತ್ಯಾಧಮ ಕಲಿ. ಆನಂತರ ಯಾರಿಲ್ಲ, ಅವನಿಗಿಂತ ಕಡೆಯಾದವರು ಯಾರಿಲ್ಲ. ಪ್ರಾಣನಿಗಿಂತ ಮಿಗಿಲು ಯಾರಿಲ್ಲ, ಕಲಿಗಿಂತ ಕೊನೆ ಯಾರಿಲ್ಲ. ಹಾಗೆ ಆ ಕಲಿಯ ಫ್ರೆಂಡ್ ದ್ವಾಪರ. ಈ ದಾಳದಲ್ಲಿ 2 ಬದಿಯಲ್ಲಿ ಅಥವಾ 2 ಕಾಯಿಯಲ್ಲಿ ಇವರಿಬ್ಬರೇ ಇರು, ಶಕುನಿ ಮತ್ತೆ ದುರ್ಯೋಧನ. ಕಲಿ ಮತ್ತು ದ್ವಾಪರ. ಕಲಿ ಅಂದ್ರೆ ತಪ್ಪೆ, ದ್ವಾಪರ ಅಂದ್ರೆ ಡೌಟೆ. ಹಾಗೆ ದ್ವೌಪರ
ಅದು ಸರಿ ಇದು ಸರಿ, ಅದು ತಪ್ಪು ಇದು ತಪ್ಪು ಹೇಳುವುದು ದ್ವಾಪರನ ಕತೆ. ಕಲಿದ್ದು ಸರಿಯೇ ತಪ್ಪು, ತಪ್ಪೇ ಸರಿ ಹೇಳುವುದು ಕಲಿದ್ದು ಲಕ್ಷಣ ಅಷ್ಟೇ. ತಪ್ಪನ್ನೇ ಸರಿ ಹೇಳುವ, ಸರಿಯನ್ನೇ ತಪ್ಪು ಹೇಳುವ ಕಂಪ್ಲೀಟ್ ವಿಪರೀತ, ಅದು ಕಲಿ. ಎರಡು ಸರಿ ಎರಡು ತಪ್ಪು ಹೇಳುದು ಅದು ದ್ವಾಪರ. ಯಾವುದು ಒಂದು ಸರಿ ಆಗ್ಲೇಬೇಕಲ್ಲ, ಒಂದು ತಪ್ಪಾಗಿ ಅದಾಗುದಿಲ್ಲ ಅವನಲ್ಲಿ. ಒಂದು ಎರಡು ತಪ್ಪು ಒಂದು ಎರಡು ಸರಿ ಇರುವ ಹಾಗೆ ಈ ನಮ್ಮನೆ ಒಟ್ಟು ಟೋಟಲಿ ಸರಿ ಇಲ್ಲದ ಕಾನ್ಸೆಪ್ಟ್. ಅದನ್ನ ದ್ವಾಪರ ಎನ್ನುವ ಅದೈತ್ಯನನ್ನು ಶಕುನಿ ಸೇರಿದ, ದೃಷ್ಟದ್ಯುಮ್ನಸ್ತು ಪಾವಕಂ ದೃಷ್ಟದ್ಯುಮ್ನ ಅಗ್ನಿಯನ್ನು ಸೇರಿದ, ಧೃತರಾಷ್ಟ್ರ ಸರ್ವೇ ಯಾತುಧಾನಾನ ಪ್ರಭೇದಿರೆ. ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಎಲ್ಲ ದೈತ್ಯರೇ ಅವರು. ಆದ್ರೆ ಎಲ್ಲರೂ ದುಷ್ಟರೇ, ದುರ್ಮುಖ, ದುಷ್ಕರ್ಣ, ದುರ್ಯೋಧನ, ದುಶಾಸನ, ದುರ್ಜಯ, ಹೀಗೆಲ್ಲ ಹೆಸರುಗಳವರದ್ದು. ಆದ್ರೆ ಎಲ್ಲ ಇವರು ದೈತ್ಯರಿದ್ದಾರೆ ಅಂತ ಕೆಲವರನ್ನೆಲ್ಲ ಮೊದಲು ಗುರುತಿಸಿದ್ದಾರೆ. ವಿಪ್ರಚಿತ್ ಯಾರು ಹಾಗೆ ಹೀಗೆ ಅಂತೆಲ್ಲ ರಾಮಾಯಣ ಕಾಲದವರು ಯಾರೆಲ್ಲ ಇದ್ರು ಅಂತ ತೋರಿಸಿಕೊಟ್ಟಿದ್ರು. ಆದ್ರಿಂದ ಧೃತರಾಷ್ಟ್ರನ ಮಕ್ಕಳು ಯಾರೆಲ್ಲ ಇದ್ದಾರೆ, ದುರ್ಯೋಧನಾದಿಗಳು, ಇವರೆಲ್ಲರೂ ಸಹ ರಕ್ಕಸರಾಗಿ ಹೋದ್ರು. ಅವರು ರಕ್ಕಸರೇ ಬಂದಿದ್ದಾರೆ, ಅವರು ಆಂಶಿಕರೇ, ಅವರಲ್ಲೇ ಸೇರಿಕೊಂಡಿದ್ದಾರೆ, ಅವರು ಅಲ್ಲಿ ನೆಲೆಗೊಂಡಿದ್ದಾರೆ. ಮತ್ತೆ ಕೃಷ್ಣ ನಮಗೊತ್ತುಂಟು, ಯಸ ನಾರಾಯಣೋ ನಾಮ ದೇವದೇವ ಸನಾತನ ತಸ್ಯ ಅಂಶೋ ವಾಸುದೇವಸ್ತು ಕರ್ಮಣೋಂತೆ ವಿವೇಶ. ಇಲ್ಲಿ ಹೇಳ್ತಾನೆ. ಈಗ ಕೃಷ್ಣ ಇಲ್ಲಿ ಹೋದ ಅಂತ ಇಲ್ಲಿ ಹೇಳ್ತಾರೆ. ಈಗ ಕೃಷ್ಣನು ತನ್ನ ಮೂಲ ರೂಪದೊಳಗೆ ಸೇರಿದ್ದಾನೆ. ನಾನು ಹೇಳಿದೆ, ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋದ, ಉಳಿದವರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಿಂತು ಬಿಟ್ರು, ಯೋಚನೆ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಕೂತ್ರು ಅಂತ ಹೇಳಿಕೊಂಡು ಆಮೇಲೆ ಹೋದವು ತನ್ನ ಮೂಲ ರೂಪದೊಳಗೆ ಸೇರಿಕೊಂಡು ವೈಕುಂಠದಲ್ಲಿ ಎಲ್ಲ ಭಗವಂತನ ರೂಪಗಳು ಎಲ್ಲ ಕಡೆ ಉಂಟು. ವೈಕುಂಠ, ಶ್ವೇತದ್ವೀಪ ಎಲ್ಲೆಡೆ ಇದೆ. ಅಲ್ಲಿ ತಾನು ಹೋಗಿ ಮತ್ತೆ ಅಲ್ಲಿಂದ ಹೊರಗೆ ಬಂದಿದ್ದಾನೆ. ಇನ್ನೊಮ್ಮೆ ಕೃಷ್ಣನಾಗಿ ಬಂದು ಇಲ್ಲಿ ಕಾಣಿಸಿಕೊಂಡ ನೋಡಿ, ಸ್ವರ್ಗದಲ್ಲಿ ಎಲ್ಲ ಸಿಗ್ತಾನೆ. ಆಗ ಹಾಗೆ ಈ ಬ್ರಾಹ್ಮಣನ ಹುಟ್ಟಿದಾಗೆಲ್ಲ ತೃಣಮಹನ ಮಗು ಸಾಯ್ತಾ ಇತ್ತು ಅಂತ ಮತ್ತೆ ಕೃಷ್ಣ ತೋರಿಸ್ತೇನೆ ಹೇಳಿ ಹೀಗೆ ಕರ್ಕೊಂಡು ಹೋದ ಅರ್ಜುನನ್ನು. ಆಗ ವೈಕುಂಠಕ್ಕೆ ಹೋಗಿ ತನ್ನ ರೂಪದಲ್ಲಿ ನಾನು ಒಮ್ಮೆ ಸತ್ತೊಳಗೆ ಪ್ರವೇಶ ಮಾಡಿ ಮತ್ತೆ ಅಲ್ಲಿಂದ ತನ್ನ ದ್ವಾರಪಾಲಕರನ್ನು ಈ ಮಕ್ಕಳನ್ನು ಹೊಟ್ಕೊಂಡು ಬಂದ ಇಲ್ಲಿಗೆ, ಸತ್ತವರು ಅಂತ ಹಿಂದೆ ಅಲ್ಲಿಯವರೇ ಬಂದದ್ದು. ಹಾಗೆ ಭಗವಂತ ವಾಸುದೇವನಾಗಿದ್ದಾನೆ, ಅವನು ನಾರಾಯಣನೇ ಇದ್ದಾನೆ, ವಸುದೇವನ ಮಗನಾಗಿ ಬಂದಿದ್ದಾನೆ, ಈಗ ಇಲ್ಲಿ ಸೇರಿಕೊಂಡಿದ್ದಾನೆ. ಮತ್ತೆ ಹೇಳಬೇಕಾದ ಒಂದು ಸಂಗತಿ ಬಿಟ್ಟು ಹೋದದ್ದನ್ನು ಇಲ್ಲಿ ತಿಳಿಸ್ತಾರೆ. ಷೋಡಶಸ್ತ್ರೀ ಸಹಸ್ರಾಣಿ ವಾಸುದೇವ ಪರಿಗ್ರಹ. ಅರ್ಜುನ ಕರ್ಕೊಂಡು ಬಂದಲ್ಲ ದ್ವಾರಕ್ಕೆ ಮುಳುಗಿದಾಗ ಕೃಷ್ಣನ ಭಾರ್ಯರನ್ನು 16,100 ಜನರನ್ನು, ಅಗ್ನಿಪುತ್ರರು, ತಪಸ್ಸು ಮಾಡಿ ಸ್ತ್ರೀಯರಾದದ್ದು, ಕೃಷ್ಣನ ಮಡದಿಯರಾದದ್ದು, ನರಕಾಸುರನಲ್ಲಿದ್ದವರು, ಎಲ್ಲೆಂದರಲ್ಲಿ ಹುಟ್ಟಿದವರನ್ನು ನರಕಾಸುರ ಒಟ್ಟಿಗೆ ತಂದಿಟ್ಟಿದ್ದಾನೆ. ಅದು ಸುಲಭ ಆಯ್ತು ಕೃಷ್ಣನಿಗೆ. ಅವರು ತಪಸ್ಸು ಮಾಡಿದ್ದಾರೆ, ಕೃಷ್ಣನ ಮಡದಿಯರಾಗಬೇಕು ಅಂತ ಎಲ್ಲ ಕಡೆ ಹುಟ್ಟಿದ್ದಾರೆ, ಒಂದೇ ಕಡೆಗೆ ನರಕಾಸುರ ತಂದಿಟ್ಟಿದ್ದಾನೆ, ಸುಲಭ ಆಗ್ಲಿಕ್ಕೆ. ಅಲ್ಲಿಂದ ದ್ವಾರಕೆ ಕೃಷ್ಣ ಪಾಲಕಿಯಲ್ಲೆಲ್ಲ ಕಾಣಿಸಿದ್ದಾನೆ. ಮತ್ತೆ 8 ಜನರನ್ನು ನಾನು ಕತೆ ಹೇಳಿದ್ದೆ ಹಿಂದೆ. ರುಕ್ಮಿಣಿ ಸತ್ಯಭಾಮೆಯರು ಬೆಂಕಿಯಲ್ಲಿ ಮತ್ತೆ ಕಾಡಿನಲ್ಲಿ ಹೇಗೆ ತೆರಳಿದ್ರು, ಐಕ್ಯರಾದ್ರು, ಮೂಲ ರೂಪ ಪಡೆದ್ರು. ಅವರ ಜೊತೆಯಲ್ಲಿ ಷಣ್ಮಹಿಷಿಯರು ಸ್ಪೆಷಲ್. ಅವರು ಕೆಲವರು ಬೆಂಕಿಗೆ ಹಾರಿದ್ದು, ಕೆಲವರು ತಪಸ್ಸಿನಲ್ಲಿ ತೆರಳಿದ್ದನ್ನು ನಾವು ನೋಡಿ ಆಗಿದೆ. ಈ 16,100 ಹುಡುಗಿಯರ ಬಗ್ಗೆ ನಾನು ಅವತ್ತು ಸ್ವಲ್ಪ ಮಾತು ಹೇಳಿದೆ ಅಷ್ಟೇ. ಅದರ ವಿಷಯ ಬರುವುದಿಲ್ಲಿ. ಅವರು ಗೋವಿಂದ ಏಕಾದಶಿ ನಡೆಸಿದ್ರು. ಆನಂತರ ವಾಯು ಹೇಳಿ, ಗಾಳಿ ಮಾತು ಕೇಳಿ ಅವರು ಸರಸ್ವತಿಯಲ್ಲಿ ಮುಳುಗಿ ಉದ್ಧಾರ ಆದ್ರು ಅಂತ ಹೇಳಿದ್ದೆ. ಹಾಗೆ ಇಲ್ಲಿ ಹೇಳ್ತಾನ ಷೋಡಶಸ್ತ್ರೀ ಸಹಸ್ರಾಣಿ ವಾಸುದೇವ ಪರಿಗ್ರಹ. ವೈಶಂಪಾಯನ ಹೇಳ್ತಾರೆ, ವಾಸುದೇವನ ಮಡದಿಯರು ಯಾರಿದ್ದಾರೆ 16,000 ಅವರು ಅಮಜ್ಜನ್ನತಾಹ ಸರಸ್ವತ್ಯಾಂ ಕಾಲೇನ ಜನಮೇಜಯ. ಅವರು ಸರಸ್ವತಿ ನದಿಯಲ್ಲಿ ಮುಳುಗಿದ್ರು ತಮ್ಮ ದೇಹ ತ್ಯಾಗ ಮಾಡಲಿಕ್ಕೆ. ಅದು ದಾಲ್ಭ್ಯರು ಹೇಳಿ, ವಾಯು ಹೇಳಿ ವ್ರತ ಮಾಡಲಿಕ್ಕೆ ತಿಳಿಸಿ ನಡೆಸಿಕೊಟ್ಟದ್ದು. ಹಾಗೆ ನೀರಿನಲ್ಲಿ ಮುಳುಗಿದವರು ತತ್ರ ತ್ಯಕ್ವಾ ಶರೀರಾಣಿ ದಿವಮಾರರು. ಮತ್ತವರು ಯಥಾ ಪ್ರಕಾರ ಬೆಳಕಿನ ಲೋಕದೆಡೆಗೆ ಸಾಗಿದ್ರು. ಎಲ್ಲಿ ಹೋಯ್ತು ಮತ್ತೆ ಆಯ್ತಲ್ಲ, ಅವರು ಅಗ್ನಿಪುತ್ರರಲ್ವ ಅಷ್ಟೇ, ಅವರ ಸಾಧನೆಗಳಾಯಿತು, ತೆರಳಿದ್ರು ಅವರು, ಅದನ್ನೇ ಉಲ್ಲೇಖ ಮಾಡಿದ್ರು. ಇನ್ನೂ ಒಂದು ಕೆಲವು ವಿಷಯ ಇತ್ತು. ಏನು ಅಂದ್ರೆ, ಕೃಷ್ಣನ ಮಡದಿಯರು ಇಲ್ಲಿ ವಾಕ್ಯ ಬಂತಲ್ಲ, ಮಡದಿಯರಾಗಿ ಗೋಪಿಕೆಯರು ಎಷ್ಟೋ ಜನ ಇದ್ರಲ್ಲ, ಅಲ್ಲಿ ಗೊಲ್ಲ ಸಮೂಹವೇ ಹುಟ್ಟಿ ಬಂದಿದ್ದಾರ. 10 ಲಕ್ಷ ಜನ ಗೋಪಾಲ ಸೈನ್ಯ, ಲಕ್ಷಗಟ್ಟಲೆ ಸೈನ್ಯ. ಅದು ಇಲ್ಲಿ ಕೌರವನ ಪಾಳ್ಯದಲ್ಲಿ ಹೋರಾಟ ಮಾಡಿದ್ರಲ್ಲ, ಅದನ್ನ ಆ ಹುಡುಗಿಯರು ಅವರು ಯಾರೆಲ್ಲ, ಅವರು ದಾಷ್ಟೈವ ಅಪ್ಸರ ಸಹ ಭೂತ್ವ ವಾಸುದೇವ ಭಾವಿಷ. ಅವರೆಲ್ಲ ಕೃಷ್ಣನ ಸೈನ್ಯಕ್ಕೆ ಹೋಗಿದ್ದಾರೆ. ಅವರೆಲ್ಲ ಅಪ್ಸರೆಯರು, ಅವರು ಕಮ್ಮಿಯವರಲ್ಲ. ಇಲ್ಲಿ ಒಂದು ಆದ್ರಿಂದ ಅವರಿಗೆಲ್ಲ ಕತೆ ಗೊತ್ತುಂಟು.
ಅವರೆಲ್ಲ ಕೃಷ್ಣನಿಗೆ ಆ ಪೂತನೆಯ ಸಂಹಾರದ ಸಂದರ್ಭದಲ್ಲಿ ಈ ಗೋಮಯ ತಗೊಂಡು ಕೃಷ್ಣನಿಗೆ 12 ಕಡೆಯಲ್ಲಿ ಊರ್ದು ಪುಂಡ್ರ ಹಾಕಿದ್ದೆಲ್ಲ. ಯಾಕೆ ಅವರು ಗೊತ್ತಿದ್ದವರು, ಏನ್ ಕತೆ ಎಂದು ಗೊತ್ತಿದ್ದವರು. ಖಾಲಿ ಗೊಲ್ಲರಲ್ಲ ಅವರು, ಗೊಲ್ಲತ್ತಿಯರಲ್ಲ ಅವರು, ನೈಜವಾಗಿ ಅಪ್ಸರಲ್ಲಿದ್ದ. ಆದ್ರೆ ಕೃಷ್ಣ ಜೊತೆಯಲ್ಲಿ ಕುಳಿದದ್ದವರು, ಕೃಷ್ಣನನ್ನು ಪ್ರೀತಿಸಿದ್ದು. ಅವರಿಗೆ ಆ ಯೋಗ್ಯತೆ ಇದೆ, ಕೃಷ್ಣನ ಜೊತೆಯಲ್ಲಿ ಮಲಗುವ ಆನಂದ ಪಡೆಯುವ ಯೋಗ್ಯತೆ ಇದೆ. ಅದನ್ನು ಅವರೆಲ್ಲ ಅದನ್ನೇ ಮತ್ತೆ ಪಡೆದಿದ್ದಾರಲ್ಲ, ತೆರಳಿದ್ದಾರೆ ಅಂತ ಹೇಳ್ತಾನೆ. ಹೇಗೆ ಅವರು ಗೊಲ್ಲತ್ತಿಯರೆಲ್ಲ ಹೋದ್ರು ಅಂತ ಹೇಳಲಿಲ್ಲ. ಇದು ಕೊನೆಯ ಘಟ್ಟದಲ್ಲಿ ಈ ಗೋಕುಲದ ಕಥೆ ಹತ್ತಿರವೇ ಬರಲಿಲ್ಲ. ನಂದ ಗೋಕುಲದ, ನಂದನ, ಯಶೋದೆಯ ಕಥೆಗಳನ್ನೇ ಇಲ್ಲಿ ಎಳೆದು ತರಲಿಲ್ಲ. ಹೊರಡುವಾಗ ಅಲ್ಲಿ ತೆರಳಿದ ಬಗ್ಗೆ, ಅವರು ಬರುವ ಬಗ್ಗೆ, ಒಂದ್ಸತಿ ಗ್ರಹಣ ಸಂದರ್ಭ ಎಲ್ಲ ಸಿಕ್ಕಿದ ಬಗ್ಗೆ ಮಾತಾಡಿದ್ದೆಲ್ಲ ಹೇಳ್ತಾರೆ ಹೊರತು ಕೊನೆಯ ಕಾಲದಲ್ಲಿನ ಅವರ ಸಂದರ್ಭ ಹೇಳೋದು ಇಲ್ಲೇ ವಾಕ್ಯ ಬಂದದ್ದು. ಅಲ್ಲಿನ ಅಪ್ಸರೆಯರು ಸಹ ತಮ್ಮ ಮೂಲ ರೂಪದವರಿಗೆ ಸಾಗಿದ್ದಾರೆ ಅಂತ ಹೇಳಿ. ಹತಃ ತಸ್ಮಿನ್ ಮಹಾಯುದ್ಧೇ ಯೇ ವೀರಾಸ್ತು ಮಹಾರಥ. ಇನ್ನು ಕೆಲವರಿದ್ದಾರೆ ದೊಡ್ಡ ದೊಡ್ಡ ಮಹಾರಥಿಕರೆಲ್ಲ, ಇದೆಲ್ಲ ಕೇಳಿದ್ದಾನೆ ಅವನು. ಘಟೋತ್ಕಚನ ಮಾತಾಡಿ ಅದು ಘಟೋತ್ಕಚಾದೇಷ್ಟೈವ ದೇವಾನ್ ಯಕ್ಷಾಂಶ ವೇಜರೆ ಅಂತವರು ಸಹ ಅವರವರ ಘಟೋತ್ಕಚ ನಿರುತಿಯ ಮಗನ ಆಚೆ ಬಂದವನು ಅಲ್ಲಿಂದ. ಹಾಗಾಗಿ ಅಲ್ಲಿಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಅವರು ನಿರುತಿಯ ಕೈಯಲ್ಲಿ ಇರುವುದು ಯಕ್ಷ ರಾಕ್ಷಸರೇ ಅವನ ಒಡೆತನದಲ್ಲಿ. ಆದ್ರೆ ಇವರೆಲ್ಲ ಅಲ್ಲಲ್ಲಿಗೆ ಸೇರಿದ್ದಾರೆ, ಯಕ್ಷರನ್ನು ದೇವತೆಗಳನ್ನೆಲ್ಲ ಸೇರಿದ್ದಾರೆ, ಅವರು ಒಳ್ಳೆಯವರೆಲ್ಲ ಇದ್ದಾರೆ ಎಂದು ತೋರಿಸಿಕೊಟ್ಟ. ಮತ್ತಿತ್ತ ಕೌರವನ ಪಾಳ್ಯದಲ್ಲಿ ಹೋರಾಟ ಮಾಡಿದವರ ಬಗ್ಗೆ ಮಾತಾಡಬೇಕಿತ್ತು ಅವನಿಗೆ, ಅದನ್ನೆಲ್ಲ ಕೇಳಿಕೊಂಡಿದ್ದ. ದುರ್ಯೋಧನ ಸಹಾಯ ಅಷ್ಟೇ ಪಾರ್ಥಿವ ಏನು ಕೀರ್ತಿತ, ಇನ್ನೇನು ಹೆಸರು ಹೇಳಿಕೊಂಡು ಸುಮಾರು ಜನ ದುರ್ಯೋಧನ ಪಕ್ಷದಲ್ಲಿದ್ದರಲ್ಲ, ಅವರೆಲ್ಲ ದಾನವಾನ್ ಗುಹ್ಯ ಕಾಂಚೈವ ಗಂಧರ್ವಾಂಶ ತಥಾವಿಷನ್, ಅದ್ರ ಹೆಚ್ಚಿನವರೆಲ್ಲ ದಾನವರು ಇದ್ರು. ಕೆಲವು ದೈತ್ಯರು ಹೋದದ್ದು ಹೇಳಿದ್ದೇವೆ ನಾವು. ಇನ್ನು ಕೆಲವು ಗುಹ್ಯಕರಿದ್ರು, ಗುಹ್ಯರು. ಇನ್ನು ಕೆಲವರು ಗಂಧರ್ವರು ಇದ್ದಾರೆ. ಇವರೆಲ್ಲ ಹೋರಾಟದಲ್ಲಿ ಬಂದವರು. ಇವರು ಅವರವರ ಪಾಲಯದಲ್ಲಿ ಅವರವರನ್ನು ಪ್ರವೇಶ ಮಾಡಿದ್ದಾರೆ. ಯಾರ್ಯಾರು ಹೆಸರುಂಟವರಿಗೆ ಹೋಗಿದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಕೇಳಿದರೆ ನೋಡಿ, ಕೆಲವರು ಇಂದ್ರನ ಕೈಯಲ್ಲಿರುವವರು, ಕೆಲವು ರಾಕ್ಷಸರು ಯಾತಾನರೆಲ್ಲ ವರುಣನ ಕೈಯಲ್ಲಿ, ಹಿಂದೆ ದೇವರು ಕೊಟ್ಬಿಟ್ಟಿದ್ದಾನೆ ಅವರನ್ನು, ಕಟ್ಟಿ ಹಾಕಿಕೋ ಅಂತ ಹೇಳಿ ಇಟ್ಕೋ ಅಂತ. ಇನ್ನು ಕೆಲವರೆಲ್ಲ ಕುಬೇರನ ಕೈಯಲ್ಲಿದ್ದಾರೆ, ಯಕ್ಷರು ಗುಹ್ಯರು ಎಲ್ಲ ಅವನವರ ಒಡೆಯ ಇದ್ದಾರೆ. ಇನ್ನು ಭೂತ ಪ್ರೇತ ಪಿಶಾಚಗಳೆಲ್ಲ ಈ ರುದ್ರನ ಕೈಯಲ್ಲೆಲ್ಲ ಇರ್ತಾರೆ, ಅವರಲ್ಲಿ ಬರಲಿಲ್ಲ ಹೋರಾಟದ ಅಂಗಳದಲ್ಲಿ. ಇಲ್ಲಿ ಹೇಳುವಾಗ ಭವನಂಚ ಮಹೇಂದ್ರಸ್ಯ ಕುಬೇರಸ್ಯ ಚ ಧೀಮತಃ ವರುಣಸ್ಯ ತಥಾಲೋಕಾನ್, ಇಂದ್ರನ, ಕುಬೇರನ, ವರುಣನ ಲೋಕಗಳಿದೆ. ವಿವಿಶು ಪುರುಷರ್ಷಭ, ಇಲ್ಲಿ ಪುರುಷರ್ಷಭ ಎನ್ನುವ ಶಬ್ದದಿಂದ ಇವರು ದೊಡ್ಡವರು, ಯೋಗ್ಯರು ಅಂತ ಅರ್ಥ. ಯೋಗ್ಯರಾಗಿರುವವರೆಲ್ಲ ಕುಬೇರನ ಭೃತ್ಯರು, ಕುಬೇರನ ಲೋಕಕ್ಕೆ ಗುಹ್ಯಿಕರಾಗಿದ್ದವರು ಬಂದಿದ್ದಾರೆ ಹೋರಾಟದ ಅಂಗಳದಲ್ಲಿ. ಇಲ್ಲಿ ಎರಡು ಕಡೆಯವರು ಕೂತಿದ್ದಾರೆ. ಹಾಗಾಗಿ ನಾವು ಯಾರು ಏನು ಅಂತ ಕೇಳಲಿಕ್ಕೆ ಬರುವುದಿಲ್ಲ. ಕೆಲವು ಕಡೆಯಲ್ಲಿ ಒಳ್ಳೆಯವರಿದ್ದಾರೆ, ಒಳ್ಳೆ ಲೋಕವನ್ನು ಪಡಿತಾರೆ. ಇನ್ನು ಕೆಲವರು ಕೆಟ್ಟವರು ಬಂದಿದ್ದಾರೆ, ಕೆಟ್ಟ ಲೋಕವನ್ನು ಪಡಿತಾರೆ. ಈಗ ಟೆಂಪರರಿ ಕೆಲವರಿಗೆ ಒಳ್ಳೆ ಲೋಕ ಸಿಕ್ಕಿದೆ, ವೀರಮರಣ ಆದ್ರಿಂದ ವೀರಲೋಕ ಅಂತ. ಆನಂತರ ಅಲ್ಲಿಂದ ತೆರಳ್ತಾರವರು. ಇನ್ನು ಕೆಲವರೆಲ್ಲ ಅಲ್ಲಿ ಕಾಯ್ತಾ ಇಲ್ಲ, ವೀರ ಸ್ವರ್ಗದಲ್ಲಿ ಎಲ್ಲ ಇಲ್ಲ, ಎಲ್ಲ ಮೂಲ ರೂಪಕ್ಕೆ ಸೇರಿದ್ದಾರೆ ಆಂಶಿಕವಾಗಿ. ಅದನ್ನೇ ಹೇಳಿದವು. ಕೊನೆಗೇನು ಕೇಳಿದ್ರೆ ಕೊನೆಗೇನು ಪ್ರಶ್ನೆ ಇಲ್ಲ, ಎಲ್ಲರೂ ಆಯಾ ರೂಪದಿಂದ ಸಿಡಿದವರು ಅಲ್ಲಿಗೆ ಸೇರಿದ್ದಾರೆ. ಈಗ ಎಲ್ಲರೂ ಎಲ್ಲ ಕಡೆಗೆ ಹೋಗಿ ಸೇರಿದ್ದಾರೆ ಅಂತ ವೈಶಂಪಾಯನರು ತಿಳಿಸ್ತಾ, ಬಹಳ ಅದ್ದೂರಿಯಾದ ಈ ಚರಿತೆ, ಪಾಂಡವರ ಕತೆ, ಕುರುವಂಶದ ಬಿತ್ತರ, ಅದನ್ನು ನಿನಗೆ ಹೇಳಿದ್ದೇನೆ ಅಂತ ತಿಳಿಸ್ತಾರೆ. ಮುಂದೆ ಬಹಳ ಅದ್ದೂರಿಯಾಗಿ ವಿಶೇಷವಾದಂತಹ ಚಿಂತನೆಯನ್ನು ಮಾಡಿಕೊಟ್ಟದ್ದಕ್ಕೆ ಜನಮೇಜಯ ಸಂಭ್ರಮಿಸ್ತಾನೆ. ಯಜ್ಞವನ್ನು ಸಮಾಪನಗೊಳಿಸ್ತಾನೆ. ಅಲ್ಲಿಂದ ಆತ ತೆರಳಬೇಕು. ಮತ್ತೆ ಅಲ್ಲಿ ಯಜ್ಞವಾದ ವಾಟದಲ್ಲಿ ಹಾವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಸ್ತಿಗೆ ಬಂದಿದ್ದ. ಆಸ್ತಿಗ ಸ್ಟಾಭವನ್ನು ಪ್ರೀತಃ ಪರಿಮೋಕ್ಷ ಭುಜಂಗಮಾನ್, ಅವನಿಗೂ ತುಂಬಾ ಖುಷಿ ಆಯಿತು. ಹಾವುಗಳನ್ನೆಲ್ಲ ತಾನು ಉಳಿದದ್ದನ್ನು ರಕ್ಷಣೆ ಮಾಡಿದೆ, ಅವುಗಳಿಗೆ ತಾನು ಅಭಯ ಕೊಟ್ಟೆ ಅಂತ. ಇವನು ಎಲ್ಲರಿಗೂ ದಾನ ದಕ್ಷಿಣೆ ಬೇಕಾದಂತಹ ಉಡುಗೊರೆ ಎಲ್ಲ ಕೊಟ್ಟು ಜನಮೇಜಯ ಅಲ್ಲಿಂದ ತೆರಳತಾನೆ ಅಂತ ಹೇಳಿ ಉಗ್ರಶ್ರವಸ್ಸು ಹೇಳ್ತಾ ಇದ್ದಾನೆ. ಈ ಕತೆ ಬಂದದ್ದು ನಂತರ ಅಲ್ವಾ. ಜನಮೇಜಯ ಕೇಳ್ತಾ ಇದ್ದಾನೆ ಅಂದ್ರೆ ಯಾವಾಗಾಯ್ತು? ಪಾಂಡವರು ಹೋದ ನಂತರ ಪರೀಕ್ಷಿತ ಪಟ್ಟಕ್ಕೆ ಬಂದ. ನಾವೀಗ ಕತೆ ಕೇಳಿದ್ದು ಪಾಂಡವರು ಹೋದ ಕತೆ ಕೇಳಿದ್ದು. ಪಾಂಡವರು ಹೋದ ಕಥೆಯನ್ನು ಕೇಳಿದವ ಯಾರು? ಪರೀಕ್ಷಿತನ ಮಗ. ಪಾಂಡವರು ತೆರಳಿದ್ರು, ತೆರಳಿದ ನಂತರ ಪರೀಕ್ಷಿತ ರಾಜ್ಯಭಾರ ಮಾಡಿದ. ನಾವು ಅದನ್ನು ಕೇಳಿದೆವು. ಪಾಂಡವರು ಹೋಗುವಾಗ ಪರೀಕ್ಷಿತರನ್ನು ಪಟ್ಟದಲ್ಲಿ ಕುಳಿರಿಸಿ ಪರೀಕ್ಷಿತಂ
ಅಭಿಷಿಚ್ಯ ಪರೀಕ್ಷಿತಂ ಅಂತ ಕೇಳಿಕೊಂಡೆವು. ಅವನನ್ನು ಅಭಿಷೇಕ ಮಾಡಿ ಕುಳ್ಳಿರಿಸಿದ್ರು. ಅವನಿಗಾಗ 36 ವರ್ಷ ಪರೀಕ್ಷಿತನಿಗೆ. ಅವನು ಮತ್ತೆ 30 ವರ್ಷ ರಾಜ್ಯಭಾರ ಮಾಡಿದ. 66 ವರ್ಷ ಆಯ್ತು. ಆ ನಂತರ ಶಮೀಕನ ಶಾಪಕ್ಕೆ ಒಳಗಾಗಿ ನಾವು ನೋಡಿಕೊಂಡೆ, ಅವನನ್ನು ನೋಡಿ ಆಯ್ತು. ಒಳಗಾಗಿ ಅವನು ಹೊರಟ ತಕ್ಷಕಗಚ್ಚಿ ಹೊರಡುವ ಮುಂಚೆ ಅವ ಭಾಗವತ ಕೇಳಿ ಹೋದ. ಆಗ ಭಾಗವತವನ್ನು ಹೇಳಿದವರು ಅವನಿಗೆ, ಪಾಂಡವರ ನಂತರದಲ್ಲಿ ಪರೀಕ್ಷಿತನಿಗೆ ಹೇಳಿದವರು ಸೂತರು. ಯಾವ ಸೂತ? ಉಗ್ರಶ್ರವಸ್, ರೋಮಹರ್ಷಣ ಅಲ್ಲ. ವೇದವ್ಯಾಸರ ಮಗನಾಗಿ ಬಂದವ ರೋಮಹರ್ಷಣ, ರೋಮಾಂಚಾತ್ ರೋಮಹರ್ಷಣ, ಅವರ ರೋಮಾಂಚದಿಂದ ಬಂದವ ರೋಮಹರ್ಷಣ. ಸೂತ ಅವನನ್ನು ಬಲರಾಮ ಕತ್ತರಿಸಿ ಬಿಟ್ಟಿದ್ದಾನೆ. ಹೋರಾಟ ಆಗುತ್ತಿರುವಾಗ ದುರ್ಯೋಧನನ ಮತ್ತು ಭೀಮಸೇನನ ಗದಾಯುದ್ಧ ನಡೆಯುವ ಹೊತ್ತಿನಲ್ಲಿ ಬಲರಾಮ ಬಂದಿದ್ದಾನೆ ತೀರ್ಥಯಾತ್ರೆ ಮುಗಿಸಿ. ಹೋರಾಟ ಶುರುವಾಗ ತೀರ್ಥಯಾತ್ರೆ ಮಾಡ್ತೇನೆ ಅಂತ ಹೋದವ ನೈಮಿಷಾರಣ್ಯದಲ್ಲಿ ಪ್ರವಚನ ಮಾಡುತ್ತಿದ್ದ ರೋಮಹರ್ಷಣನನ್ನು ಕೂತಿದ್ದದ್ದು ನೋಡಿ ಗಡಿಬಿಡಿ ಮಾಡಿಕೊಂಡು ಗರ್ವದಿಂದ ಅವರನ್ನು ತಲೆಗಡೆದಿದ್ದಾನೆ ದರ್ಬೆಯಿಂದ, ಕೈಯಿಂದ. ಮತ್ತೆ ಅವರು ಕೇಳಿಕೊಂಡಂತೆ ಅವನ ಮಗನಿಗೆ ಉಗ್ರಶ್ರವಸ್ಸಿಗೆ ವಿಶೇಷವಾದ ಪವರ್ ಬರುವಂತೆ ಮಾಡಿದ್ದಾನೆ. ಹಾಗಾಗಿ ಉಗ್ರಶ್ರವಸ್ಸು ಆ ನೈಮಿಷಾರಣ್ಯದಲ್ಲಿ ಕತೆ ಮುಂದುವರಿಸಿದವ. ಅವ ಇಲ್ಲಿ ಕೇಳ್ತಾ ಇದ್ದ, ಪರೀಕ್ಷಿತ ರಾಜನಲ್ಲಿಗೆ ಶುಕಾಚಾರ್ಯರ ಒಂದು ಕತೆ ಹೇಳುವುದನ್ನು ಕೇಳಿಕೊಂಡು ಹೋಗಿ ಉಗ್ರಶ್ರವಸ್ಸು ಮತ್ತೆ ಉಳಿದವರಿಗೆ ಹೇಳುತ್ತಾ ಇದ್ದ. ಈಗ ಪರೀಕ್ಷಿತ ಹೋಗಿ ಆಗಿದೆ, ಜನಮೇಜಯ ಪಟ್ಟದಲ್ಲಿ ಬಂದ. ಅವನು ಹಾಗೆ ಪರೀಕ್ಷಿತ ಹೋಗುವಾಗ ಜನಮೇಜಯನಿಗೆ ಒಂದು 30 ವರ್ಷ ಆಗಿರಬೇಕು. ಈಗ ಅವನು ಸಹ 60ರ ಹತ್ತಿರದಲ್ಲಿ ಸರ್ಪಸತ್ರ ಮಾಡಿತ್ತು. ಈಗ ಜನಮೇಜಯನ್ 60ರ ಆಚೆಗಿದ್ದಾನೆ, ಸರ್ಪಸತ್ರ ಮಾಡಿದ್ದಾನೆ. ಆಗ ನನ್ನ ಅಜ್ಜಂದಿರ ಕತೆ ಹೇಳಿ ಅಂತ ಹೇಳಿ ಪಾಂಡವರ ಚರಿತ್ರೆ ಕೇಳಿದ. ಅಂದ್ರೆ ಜನಮೇಜಯ ಕೇಳಿದ್ದು ಮಹಾಭಾರತ, ಅವನಪ್ಪ ಪರೀಕ್ಷಿತ ಕೇಳಿದ್ದು ಭಾಗವತ. ಅದನ್ನು ಭಾಗವತದಲ್ಲಿಯೂ ಕೃಷ್ಣ ಬರ್ಲಿಕ್ಕೆ ಹೋಗಿ ಕೃಷ್ಣ ಕಥೆಯಾಗಿ ಪಾಂಡವರು ಸಿಗ್ತಾರೆ, ಭಾರತದಲ್ಲಿಯೂ ಪಾಂಡವರ ಕಥೆಯಾಗಿ ಕೃಷ್ಣ ಬಂದು ಸೇರ್ತಾನೆ, ಕೃಷ್ಣ ಕಥೆಯಾಗಿ ಸಿಗ್ತದೆ. ಅದು ಸ್ವಲ್ಪ ಆಚೀಚೆ. ಆದ್ರಿಂದ ಈಗ ಎಲ್ಲ ಕೇಳಿಕೊಂಡ ಜನಮೇಜಯ ಎಲ್ಲರ ಚರಿತ್ರೆ ಕೇಳಿಕೊಂಡು ಅಲ್ಲಿ ಮಾತ್ರ ಪರೀಕ್ಷಿತನಿಗೆ ಮುಂದುವರಿದ ಎಲ್ಲಾ ರಾಜರ ಕಥೆ ಹೇಳುತ್ತಾನೆ ಶುಕಾಚಾರ್ಯ. ಮುಂದುವರಿದ ರಾಜರ ಕಥೆ 2000 ವರ್ಷದವರೆಗೆ ಪಾಂಡವರ ಸಂತಾನ ಇರುತ್ತದೆ ಎಂದು ತಿಳಿಸಿ, ಮತ್ತೆ ಬುದ್ಧ ಬರುವ ವಿಚಾರವನ್ನು ಹೇಳಿ, ಆ ಬಳಿಕ ಕಲ್ಕಿ ಅವತಾರದ ಬಗ್ಗೆ ಇನ್ನು ಮುಂದೆ ಆಗ್ತದೆ, ಇನ್ನು 4 ಲಕ್ಷ ವರ್ಷದ ಚಿಲ್ಲರ ವರ್ಷದ ನಂತರದಲ್ಲಿ ಎನ್ನುವುದನ್ನು ಹೇಳಿ ಹೋಗಿತ್ತು. ಇಲ್ಲಿ ಅದನ್ನೆಲ್ಲ ಬಿತ್ತರಿಸಲಿಲ್ಲ ಅವರು. ಇಲ್ಲಿ ಪಾಂಡವರ ಚರಿತ್ರೆಗೆ ಎಂಟ್ ಹೇಳುತ್ತಾ ಇರೋದು ಅಜ್ಜಂದಿರ ಕಥೆ ಏನಾಯ್ತು ಅಂತ. ಮತ್ತೆ ಪರೀಕ್ಷಿತರ ಕಥೆ ಕೇಳಲಿಕ್ಕೆ ಪರೀಕ್ಷಿತ ಅವನಪ್ಪ ಅಲ್ಲೇ ಇದ್ದಾನೆ, ಗೊತ್ತಾಗಿದೆ ನನಗೆ. ಅಲ್ಲೇ ಇದ್ದಾನೆ ಅಂದ್ರೆ ಅಲ್ಲೇ ಇದ್ದವ ಗೊತ್ತಾಗಿದೆ. ಈಗ ನೋಡಿ ಆಯ್ತು, ಇನ್ನೊಮ್ಮೆ ಈ ಕಥೆ ನನ್ನ ಮಧ್ಯದಲ್ಲಿ ಪರೀಕ್ಷಿತನನ್ನು ಪರೀಕ್ಷಿಸಿ ಆಯ್ತವ. ಅದನ್ನ ಜನಮೇಜಯ ಕೇಳ್ತಾ ಇರುವುದು ಕಥೆಯನ್ನು, ವೈಶಂಪಾಯನರು ಹೇಳುವುದನ್ನು. ಹೀಗೆ ಜನಮೇಜಯ ವೈಶಂಪಾಯನ ಹೇಳಿದ ಕಥೆಯನ್ನು ಕೇಳಿದ ಅಂತ ಹೇಳಿ ಉಗ್ರಶ್ರವಸ್ಸು ನೈಮಿಷಾರಣ್ಯ ಹೇಳ್ತಾ ಇದ್ದಾರೆ. ನಾವು ಅದನ್ನು ಕೇಳ್ತಾ ಇದ್ದೇವೆ. ನಿಜವಾಗಿ ನಾವು ನೋಡಿಕೊಂಡು ಬಂದದ್ದಲ್ಲಿ ಉಗ್ರಶ್ರವಸ್ಸು ನೈಮಿಷಾರಣ್ಯದಲ್ಲಿ ಹೇಳುವ ಕಥೆಯನ್ನು ಕೇಳಿದ್ದು ಬಹಳ ಇತ್ತೀಚೆಗೆ. ಅದು ಜನಮೇಜಯಲ್ಲಿ ಹೋಗಿ ಆಗಿದೆ. ಆಗ ನಮಗೆ ಕಣ್ಣು ಕಟ್ಟಿದಾಗಿ ಜನಮೇಜಯನ ಪಕ್ಕದಲ್ಲಿ ನಾವಿದ್ದೇವೆ ಆಗ್ತಾ ಇತ್ತು. ಈಗ ಉಗ್ರಶ್ರವಸ್ಸು ಹೇಳ್ತಾ ಇದ್ದಾನೆ ಏನು ಕೇಳಿದ್ರೆ, ಜನಮೇಜಯ ಸಂಭ್ರಮಿಸಿಕೊಂಡ, ವಿಸ್ಮಿತೋ ಭವತ್ ಅತ್ಯರ್ಥಂ ಯಜ್ಞ ಕರ್ಮಾಂತರೇಶ್ವಥ. ಯಜ್ಞ ಕರ್ಮದ ನಡುವೆ ಈ ಕಥೆ ಕೇಳುತ್ತಾ ಅವನಿಗೆ ದಿಗ್ಭ್ರಮೆ ಆಗಿದೆ ಅಂತೆ. ಯಜ್ಞಕ್ಕಿಂತ ಹೆಚ್ಚು ಈ ಜ್ಞಾನಯಜ್ಞ ಆಯ್ತವನಿಗೆ. ಸರ್ಪಸತ್ರ ದೊಡ್ಡ ಸಂಗತಿ ಇಲ್ಲ. ಬಗೆ ಬಗೆ ಹಾವುಗಳನ್ನು ಕರೆಯುವುದು, ಹೋಮಿಸುವುದು. ಪಂಚಶೀರ್ಷ ದಶಶೀರ್ಷ ಅಂತ ಹೇಳಿದ್ರು. ಎಷ್ಟೆಷ್ಟು ದೊಡ್ಡದಿಲ್ಲ ಅಂತ. ಉದ್ದನೆಯ ಮೈಲುಗಟ್ಟಲೆ ಉದ್ದನೆಯ ಹಾವುಗಳೆಲ್ಲ 10 ಎಡೆಯ 100 ಎಡೆಯ ಹಾವುಗಳೆಲ್ಲ ಬೀಳ್ತಾ ಇದ್ದವು ಅಂತ. ಆದ್ರೆ ಇವ ಇಷ್ಟು ಸಮಯ ಕೂತ್ಕೊಳ್ಬೇಕಲ್ಲ ಯಜ್ಞದಲ್ಲಿ. ಯಜ್ಞಕ್ಕೋಸ್ಕರ ಯಜ್ಞ ಮಾತ್ರ ಅಲ್ಲ, ಯಜ್ಞ ಜೊತೆಯಲ್ಲಿ ದೇವರ ಚಿಂತನೆ ಆಗಲಿ, ನನಗೆ ಕೃಷ್ಣನ ಕಥೆ, ನಮ್ಮ ಅಜ್ಜಂದಿರ ಕಥೆ ಹೇಳು ಅಂತ ಕೇಳಿಕೊಂಡದ್ದಕ್ಕೆ ವ್ಯಾಸರ ವೈಶಂಪಾಯನ ಹತ್ರ ಹೇಳಯ್ಯ ಅಂತ ಹೇಳಿತ್ತು. ಹೀಗೆ ಕಥೆ ಕೇಳಿ ಗಮ್ಮತ್ ಮಾಡಿಕೊಂಡಂತೆ ಯಜ್ಞ ಕರ್ಮಾಂತರೇಶ್ವತ, ಯಜ್ಞ ಕರ್ಮದ ನಡುವೆ ಅಂದ್ರೆ ಬೇಕಾದಾಗ ಅಲ್ಲಿ ಹೋಗ್ತಿದ್ದ. ಅದನ್ನ ಇಲ್ಲಿ ಸೇರಿಸಲಿಲ್ಲ ಕಥೆಯಲ್ಲಿ ಎಷ್ಟೊತ್ತು ಎದ್ದ ಅಂತ. ಜನಮೇಜಯಲ್ಲಿ ಹೋಗುವಾಗ ಬೇಕಾದಾಗ ಸಂಕಲ್ಪಕ್ಕೆ ಇನ್ನಿತರ ಕರ್ಮಾಂಗಗಳಿಗೆ ಆಚೆ ಹೋಗ್ತಿದ್ದ, ಮತ್ತೆ ಕಥೆಯೇ ಕೇಳ್ತಿದ್ದ.
ಯಜ್ಞ ಕರ್ಮಾಂತರೇಶು ನಡುವೆ ಎಲ್ಲಾ ಹೊತ್ತಿನಲ್ಲಿ ಈ ಚರಿತ್ರೆ, ದೀರ್ಘವಾದ ಚರಿತ್ರೆಯನ್ನು ಕೇಳಿ ಯಜ್ಞದ ಕೊನೆಗೊಳಿಸಿ ಅಲ್ಲಿರುವವರಿಗೆ ಬೇಕಾದವರಿಗೆ ಬೇಕಾದಾಗಿ ದಾನ ದಕ್ಷಿಣೆಗಳು ಇದನ್ನೆಲ್ಲ ನಡೆಸಿಕೊಟ್ಟು ಯಜ್ಞವಾಟದಿಂದ ಹಸ್ತಿನಪುರಕ್ಕೆ ಬಂದ. ಯಜ್ಞ ಹಸ್ತಿನಪುರದಲ್ಲಿ ಆಗಲಿಲ್ಲ. ಕೃಷ್ಣ ತಕ್ಷಶಿಲಾಯ ಸಹ ಪುನರಾಯಾತ್ ಗಜಾಕ್ವಯಂ. ತಕ್ಷಶಿಲೆಯಲ್ಲಿ ಯಜ್ಞ ನಡೆದ. ಇವರು ನಾವು ತಕ್ಷಶಿಲೆಯನ್ನು ಕೊಂದೇ ಹಾಕಿಬಿಟ್ಟಿದ್ದೇವೆ. ಅವರ ನಂತರದಲ್ಲಿ ಪಾಂಡವರ ಹೊತ್ತಿನಲ್ಲಿ, ಅವರ ನಂತರದಲ್ಲಿ 1,000 ಹೊತ್ತಿನಲ್ಲಿ 1,000 ಗಟ್ಟಲೆ ಗ್ರಂಥಗಳ ಚಿಂತನೆ, 10,000 ವಿಷಯಗಳಲ್ಲಿ ಎಕ್ಸ್ಪರ್ಟ್ಸ್ಗಳು, ಪ್ರೊಫೆಸರ್ಸ್ಗಳು ಚಿಂತನೆ ಕೊಡ್ತಾ ಇದ್ರು. ನಮಗೆ ವಿಷಯಗಳನ್ನು 1000 ಸಬ್ಜೆಕ್ಟ್ ಅನ್ನೇ ಮಾಡಲಿಕ್ಕೆ ನಮಗೆ ಬರ್ತಾ ಇಲ್ಲ. ಹಾಗಿರುವಾಗ ಹೇಗೆ ಆ 10,000 ಹೆಸರುವಾಸಿಯಾದವರೆಲ್ಲ ಅದ್ಭುತವಾದ ಹೆಸರುಗಳು, ನೋಡಿ ಕೇಳಲಿಕ್ಕೆ ಅಂತ ಹೆಸರುಗಳು ಗೊತ್ತಾಗ್ತಾ ಇಲ್ಲ. ಮೊನ್ನೆ 1000 ವರ್ಷದ ಕೆಳಗೆ ಅಲ್ಲಿನ ವೈಭವ ಇತ್ತು ಅಂತ ಹೇಳ್ತಾರೆ. ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬಾಗಿಲಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗದೇ ಇರುವಂತೆ ದೊಡ್ಡ ದೊಡ್ಡ ಬಾಗಿಲೆ, ಅದರೊಳಗೆ ಪ್ರವೇಶಕ್ಕೆ ಅರ್ಹ ಆಗ್ಲಿಕ್ಕೆ ಎಂಟ್ರೆನ್ಸ್ ಪರೀಕ್ಷೆ, ಪ್ರವೇಶ ಪರೀಕ್ಷೆ. ಇಲ್ಲಿ ಅವರು ಯಾರೊಬ್ರು ಹೋಗ್ತಾ ಇರೋದಾಗಿತ್ತು ಹೇಳ್ತಾರೆ. ಅಂತಹ ಉತ್ತರ ಭಾರತದ ದಿಗ್ಗಜಗಳಲ್ಲಿದ್ದರು ಅಂತ. ಇವತ್ತು ನಾಮಾವಶೇಷ ಅಂದ್ರೆ ಏನರ್ಥ? ಭಾಷೆಯ ಒಂದು ಬಳಕೆಯೂ ಇಲ್ಲದಷ್ಟಾಗಿದೆ. ಉತ್ತರ ಭಾರತದಲ್ಲಿ ನಾವು ಸಂಸ್ಕೃತದ ಸೊಗಸನ್ನು, ಶಾಸ್ತ್ರದ ಶೃಂಗವನ್ನು ನೋಡಬೇಕು ಅಂದ್ರೆ ಇಲ್ಲ. ಕೇರಿಗಳು, ಊರುಗಳು, ಪಟ್ಟಣಗಳು, ಅಂಗಡಿಗಳೆಲ್ಲ ಸಂಸ್ಕೃತಮಯ ಆಗಿದ್ದ ಉತ್ತರ ಭಾರತ ಇವತ್ತು ಹುಡುಕಿದ್ರೂ ಸಿಗುವುದಿಲ್ಲ ಅಂತಹ ವಸ್ತುಗಳು. ಒಂದು ಕಾಲದಲ್ಲಿ ಮೆರೆದ ಸಕಾಲ ಶಾಸ್ತ್ರಗಳ ಬೆಟ್ಟ, ಗುಡ್ಡ, ಕಾಡು ಇವತ್ತು ನಾಮಾವಶೇಷ ಆಯ್ತು ಅಂದ್ರೆ ಕೇವಲ 1000 ವರ್ಷದ ಹಿಂದೆ ಅಂದಾಗ ನಾಚಿಕೆ ಆಗತ್ತೆ, ಹೆದರಿಕೆ ಆಗತ್ತೆ. ಮುಂದಿನ ಯೋಚನೆ ಬಹಳಷ್ಟು ಮುಮ್ಮಳ ಅಳುವಂತೆ, ಕರಗುವಂತೆ ಮಾಡುತ್ತೆ. ನೋಡಿ, ಅಲ್ಲಿ ಮಾಡಿಕೊಂಡು ಮುಗಿಸಿ ಊರ ಹೊರಗಿಂದ ಹಸ್ತಿನಪುರಕ್ಕೆ ಬಂದಿದ್ದಾನೆ ಅಂತ ಕತೆ ಹೇಳುತ್ತ. ಕತೆ ಹೇಳಿದ್ರ ಗತ್ತು ಏನು ಅಂತ. ಈ ಗತ್ತು 1-2 ದಿನದ ಪ್ರವಚನದಲ್ಲಿ ಸಿಗ್ತದೆ. ಮುಖ್ಯವಾಗಿ ಮೊದಲಿಗೆ ನಡೆಸಿಕೊಟ್ಟವರ, ಈ ಕಥೆಯನ್ನು ಹೇಳಿಬಿಟ್ಟವರ ಗೌಜಿಯ ಬಗ್ಗೆ ಮಾತಾಡ್ತಾನೆ ಮೊದಲಿಗೆ. ಮುಂದೆ ಎಲ್ಲ ವಿಸ್ತಾರವಾದ ಸಂಗತಿಗಳು ಬರ್ತವೆ ನಮಗೆ. 1 by 1 ನಾವು ನೋಡ್ಲಿಕ್ಕೆ ಹೋಗುವ. ಪುಣ್ಯೋಹಂ ಇತಿಹಾಸಾಖ್ಯ ಪವಿತ್ರಂ ಚ ಇದಮುತ್ತಮ. ಇದು ಪುಣ್ಯ ಚರಿತ್ರೆ, ಇಷ್ಟು ಮುಖ್ಯ. ಇದರ ಅನುಸಂಧಾನದಿಂದ ಒಳ್ಳೆಯದಾಗ್ತದೆ. ಕೇಳುವುದರಿಂದ, ಹೇಳುವುದರಿಂದ, ಪಡೆಯುವುದರಿಂದ ಇದು ನಮಗೆ ಪುಣ್ಯಲೋಕವನ್ನು ತಲುಪಿಸ್ತದೆ. ಇದು ಮುಖ್ಯ ವಿಷಯ ಅಷ್ಟೇ. ಪ್ರಧಾನವಾಗಿ ನಾವಿವತ್ತು ಒಂದು ಸಿನಿಮಾ ನೋಡಿದ್ರೆ ಏನಾಗುತ್ತೆ ಕೇಳಿದ್ರೆ ಏನಾಗುವುದಿಲ್ಲ. ಸಮಯ ಸಾಯ್ತದೆ, ತಲೆ ಹಾಳಾಗ್ತದೆ, ದುಡ್ಡು ಖರ್ಚಾಗ್ತದೆ, ಕಣ್ಣು ಒಡೆಯುತ್ತೆ, ಇಷ್ಟೆಲ್ಲ ಹೇಳ್ಬೋದು. ಇನ್ನೇನೋ ಒಂದು 4 ಆಣೆ ನಿಲ್ತಿ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆ ದೊಡ್ಡದು ಅಂತ ಅರ್ಥ. ಅಲ್ಲಿ ಯಾವುದೋ ಒಂದು ಡೈಲಾಗ್, ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ದೃಶ್ಯ ನಿಮ್ಮನ್ನು ಸೆರೆ ಹಿಡಿದಿದೆ ಅಂದ್ರೆ ಸಂತೋಷ. ಆದ್ರೆ ಅವ್ರು ಮಾಡಿದ 100 ಕೋಟಿ ದುಡ್ಡು ಖರ್ಚಿಗೆ ಅದು ದೊಡ್ಡದಲ್ಲ ಎಕ್ಸ್ಪೆಕ್ಟೇಷನ್. ಇದರಿಂದ ವೈಯಕ್ತಿಕವಾಗಿ ಏನಾಗಲಿಲ್ಲ. ಆದ್ರೆ ಭಾರತದ ಒಂದು ಪರ್ವ ಓದಿದರೆ, ಒಂದು ಪ್ರಕರಣ ಚಿಂತನೆ ಮಾಡಿದರೆ ನಿಮಗೆ ಸ್ವರ್ಗದ ಪ್ರಾಪ್ತಿ, ಪುಣ್ಯದ ಪ್ರಾಪ್ತಿ, ಆರೋಗ್ಯದ ಸಮೃದ್ಧಿ, ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಔನ್ನತ್ಯ, ಇವನ್ನೆಲ್ಲ ಹೇಳಲಿಕ್ಕೆ ಉಂಟು ಹೇಳ್ತಾರೆ. ಅತ್ಯಂತ ವಿಶೇಷವಾಗಿ ಹರಿಪ್ರಸಾದ, ದೇವರ ಅನುಗ್ರಹ, ಅದು ಕಾಣಲಿಕ್ಕೆ, ಅದು ತೋರಿಸಲಿಕ್ಕೆ, ಅದು ಅಳತೆ ಮಾಡಲಿಕ್ಕೆ ಬರುವುದಿಲ್ಲ. ಅದು ಅವನಿಗೆ, ಒಬ್ಬನಿಗೆ ಸಂಬಂಧಪಟ್ಟ ಸಂಗತಿ. ಅದು ಅದರಿಂದ ಇದು ಪುಣ್ಯ ಅಂತ ಮೊದಲು ಹೇಳಿದ್ದು. ಪುಣ್ಯೋ ಎಂಬ ಇತಿಹಾಸಕ್ಕೆ ನಡೆದ ಚರಿತೆ ಇದು ಪುಣ್ಯಪ್ರದವಾಗಿದೆ, ಅತ್ಯಂತ ಪವಿತ್ರವಾಗಿದೆ, ಬಾಳನ್ನು ಬೆಳಗಿಸ್ತದೆ, ಅತಿ ಉತ್ತಮವಾದ ಸಂಗತಿ ಇದು. ಇದನ್ನು ವ್ಯಾಸರು, ಋಷಿಗಳು ಕೊಟ್ಟಿದ್ದಾರೆ. ಇದು ಹೇಳಲಿಕ್ಕೆ ಹೊರಟದ್ದವರು. ವ್ಯಾಸೇನ ಮುನಿನಾ ವಿಪ್ರಚರಿತಂ ಸ್ತವ್ಯ ದರ್ಶಿನ. ಸ್ತವ್ಯ ಅಂದ್ರೆ ಸ್ತುತಿಯೋಗ್ಯನಾದ ಭಗವಂತನ ದರ್ಶನ, ಅಂದ್ರೆ ಶಾಸ್ತ್ರ ವಿಶೇಷವಾದ ವೇದ. ಈ ಹಿನ್ನೆಲೆಯಲ್ಲಿ ರಚನೆ ಮಾಡಿದ್ದು ಅಂತ ಮೊದಲು ಹೇಳ್ತಾರೆ.
ಭಾರತ ವ್ಯಪದೇಶೇನ ಅಮನಾಯಾರ್ಥ ಪ್ರದರ್ಶಿತ ಅಂತ. ಹೆಸರು ಮಾತ್ರ ಭಾರತ ಅಂತ, ಒಳಗಿರುವುದು ವೇದ ಅಂತ. ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ. ಇದು 5ನೇ ವೇದ. ವೇದಾದಪಿ ಪರಂಚಕ್ರೆ, ಪಂಚಮ ವೇದ ಮತ್ತು ಇದು ವೇದಕ್ಕಿಂತ ಮಿಗಿಲು. ಆಯ್ತಾ? ವೇದೋತ್ತರಾದ ಭಗವಂತನನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸಿಕೊಡಲೋಸ್ಕರ ವೇದವ್ಯಾಸರು ಇದನ್ನು ಚೆನ್ನಾಗಿ ರಚನೆ ಮಾಡಿದ್ದಾರೆ. ಚರಿತಂ ಹೇಗೆ ಕೇಳಿದ್ರೆ ಪ್ರಚರಿತಂ, ಬಿಡಿಸಿ ಬಿಡಿಸಿ, ವಿಪ್ರಚರಿತಂ ವಿಶೇಷವಾಗಿ ಬಿಡಿಸಿ ಹೇಳಿದ್ದಾರೆ. ವಿಶಿಷ್ಟವಾಗಿ, ವಿಲಕ್ಷಣವಾಗಿ. ವಿಚರಿತಂ, ಪ್ರಚರಿತಂ, ವಿಪ್ರಚರಿತಂ 3-4 ಬಗೆಯಿಂದ. ವಿ ಅಂದ್ರೆ ವಿಷ್ಣು, ಅವನ ಪ್ರ ಅಂದ್ರೆ ಪರತ್ವ, ಅದನ್ನು ಚರಿತ ಅಂದ್ರೆ ಕೊಟ್ಟದ್ದು. ದೇವರು ದೊಡ್ಡವನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ವಾಸುದೇವಸ್ಯ ಮಹಾತ್ಮ್ಯಂ ಸಮ್ಯಕ್ ದ್ವೈಪಾಯನೋ ಬ್ರವೀತ್, ಇದನ್ನು ಮೊದಲು ಹೇಳಿದ್ದಾನೆ. ಕೃಷ್ಣನ ಪಾರಮ್ಯ ಇಲ್ಲಿ ಸ್ಪಷ್ಟ ಕಾಣುತ್ತದೆ. ನೋಡಿದ್ರಲ್ಲೆಲ್ಲ ಹುಡುಕ್ಲಿಕ್ಕೆ ಬರ್ತದೆ. ಅಗ್ರಪೂಜೆ ಒಂದು ಸಾಕು ನಮಗೆ ಕೃಷ್ಣ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಇಡೀ ರಾಜಮಂಡಲದಲ್ಲಿ. ಹೀಗೆ ಈ ನೆಲೆಯಲ್ಲಿ ಹೇಳಿಕೊಟ್ಟದ್ದವರು ಇದನ್ನು ಉಲ್ಲೇಖ ಮಾಡ್ತಾರೆ. ವಿಧಿಜ್ಞೇನ ಸರ್ವಜ್ಞೇನ ವಿಧಿಜ್ಞೇನ ಧರ್ಮ ಜ್ಞಾನವತ ಸತ ಅತೀಂದ್ರಿಯೇಣ ಶುಚಿನ ತಪಸ ಭವಿತತ್ವನ. ವ್ಯಾಸರ ಬಗ್ಗೆ ಮಾತಾಡಿದ್ದವನು. ಎಲ್ಲ ತಿಳಿದವರು ರಚನೆ ಮಾಡಿದ್ದರಿಂದ ಇಲ್ಲಿ ತಪ್ಪು ಹುಡುಕಬೇಡಿ. ಎಲ್ಲ ಪ್ರಕಾರಗಳನ್ನು ಅರಿತದ್ದರಿಂದ ಇವರು ಹೇಳುವುದರಲ್ಲಿ ಆಗಲಿ ನಡೆಸಿಕೊಡುವುದರಲ್ಲಿ ಆಗಲಿ ಪ್ರಯೋಗ ತಜ್ಞರು, ಪ್ರಮಾಣ ತಜ್ಞರು, ಪ್ರಯೋಗ ತಜ್ಞರು. ಇಟಿಬಿಟಿ ಎಲ್ಲ ಹೇಳಿಕೊಂಡಾಗಿದೆ. ಐಟಿಬಿಟಿ ಎಲ್ಲ ಹೇಳಿದಾಗೆ ಇನ್ಫಾರ್ಮೇಶನ್ ಉಂಟು, ಮತ್ತೆ ಅದನ್ನು ನಡೆಸಿಕೊಡುವ ಟೆಕ್ನಾಲಜಿ ಉಂಟು. ತಾಂತ್ರಿಕವಾಗಿಯೂ ಮಾಂತ್ರಿಕವಾಗಿಯೂ 2 ಬಗೆಯಿಂದಲೂ ಇವರು ತೋರಿಸಿಕೊಟ್ಟಿದ್ದಾರೆ ಎಲ್ಲವನ್ನು. ಮತ್ತು ಒಳ್ಳೆಯ ನಮ್ಮನ್ನು ಉದ್ಧಾರ ಮಾಡುವ ಲಕ್ಷಣ ಪ್ರಕಾರ ಧರ್ಮಜ್ಞಾನವತ, ಇದರ ಧರ್ಮದ ಹಿನ್ನೆಲೆಯಲ್ಲಿ ನೋಡಿಕೊಟ್ರು. ಪುಣ್ಯದ ಚರಿತೆಯನ್ನು ಉಲ್ಲೇಖ ಮಾಡ್ತಾರೆ. ಅತೀಂದ್ರಿಯೇಣ, ಇದು ಕೇವಲ ಕಂಡಂತೆ ಬರೆದಂತೆ ಎಲ್ಲ ಅಲ್ಲ, ಒಬ್ಬರ ಮನಸ್ಸಿನೊಳಗೆ ಇನ್ನಿತರ ಇವರು ಇಂದ್ರಿಯಾತೀತರಾಗಿ ಇಲ್ಲಿ ಕೆಲಸ ಮಾಡಿದ್ದ. ಹಾಗಾಗಿ ನಾವು ಕೇವಲ ನಮ್ಮ ಈ ಲೋಕದ ಕಡಿಮೆ ಪವರ್ ಉಳ್ಳ ಇಂದ್ರಿಯಗಳಿಗೆ ಅನುಕೂಲವಾಗಿ ಇದನ್ನು ನೋಡ್ಲಿಕ್ಕೆ ಬರುವುದಿಲ್ಲ. ವಿಶ್ವರೂಪ ಖಂಡಿತ ನಮಗೆ ಕಾಣಿದ್ರೆ ನಿಮಗೂ ಆ ಕಣ್ಣು ಬೇಕಲ್ಲ, ಹಾಗೆ ಹೇಳಿಕೊಂಡ ಹಾಗೆ ಅಲ್ಲದ ವಿಷಯ. ಅತೀಂದ್ರಿಯವಾದಂತಹ ಸಾಮರ್ಥ್ಯ ಮತ್ತು ಶುದ್ಧತನ, ಶೌಚ, ನೈರ್ಮಲ್ಯ, ಮನಸ್ಸಿನ ಒಂದು ಪ್ಯೂರಿಟಿ ಅದು ಬೇಕು ಅಂತಾರೆ. ಹಾಗಾಗಿ ಎಲ್ಲೆಂದರಲ್ಲಿ ಕೂತು ಎಂತದು ಸೋಫಾ ಈಸಿ ಚೇರ್ ಸೆಟ್ಟಿನಲ್ಲಿದ್ದು ಕೈಯಲ್ಲಿ ಕಾಫಿ ಮತ್ತೊಂದು ಇಟ್ಕೊಂಡು ಎಲ್ಲಿಯೋ ತಲೆ ಮೇಲೆ ಮಾಡಿಕೊಂಡು ಬೂಟ್ಸ್ ಕಾಲಲ್ಲಿ ಆರಾಮವಾಗಿ ಅದೆಲ್ಲ ಕೇಳುವಂತದ್ದಲ್ಲ ಇತ್ತು, ಅಂಥದ್ದಲ್ಲ ಇತ್ತು ಚರಿತ್ರೆ ಅಂತ. ಇದು ಶುದ್ಧವಾದ ನಿರ್ಮಲವಾದ ಮಡಿವಂತಿಕೆಯನ್ನು ಕಾಪಾಡಿಕೊಂಡು ಬಂದ ಗೌರವವನ್ನು ಪಡೆದಿರತಕ್ಕ ಸಂಗತಿ. ಹಾಗೆ ಕೊಟ್ಟಿದ್ದಾರೆ ಇವರು ಅದ್ಭುತವಾದ ಆಲೋಚನೆಯ ಶಕ್ತಿಯಿಂದ. ಅದಕ್ಕೋಸ್ಕರ ಅನೇಕ ಕಡೆಗಳಲ್ಲಿ ತಾನು ಮೌನವನ್ನು ವಹಿಸುವ ಮೂಲಕ, ಸಾಧನೆಗಳನ್ನು ಶಾರೀರಿಕವಾಗಿ ನಡೆಸಿಕೊಳ್ಳುವ ಮೂಲಕ ಶುದ್ಧವಾದ ತಪಸ್ಸು ಇತ್ತು ಅಂತ ಭಗವಂತನ ಎಚ್ಚರದಲ್ಲಿ ಮಾಡಿತ್ತು. ಭಗವದೆಚ್ಚರ ಉಳ್ಳವರಿಗಾಗಿ ಮಾಡಿತ್ತು. ಭಗವದೆಚ್ಚರ ಬರಲಿಕ್ಕೋಸ್ಕರ ಮಾಡಿತ್ತು. ಭಕ್ತಿಯ ಜಾಗ್ರತೆಯಲ್ಲಿ, ವ್ಯಕ್ತಿಯ ಔನ್ನತ್ಯದಲ್ಲಿ, ದೇವರ ದರ್ಶನದಲ್ಲಿ ಇದರ ರಚನೆ ಆಗಿದೆ. ಅದು ಐಶ್ವರ್ಯೇ ವರ್ತತ ಚೈವ ಸಾಂಖ್ಯಯೋಗ ವದಾದತ. ಅಣಿಮಾದಿ ಅಷ್ಟೈಶ್ವರ್ಯಗಳೆಲ್ಲ ಅವರ ಕೈಯಲ್ಲಿತ್ತು. ಆಗ ಎಲ್ಲೆಂದರಲ್ಲಿ ಹೋಗ್ತಾ ಇದ್ರು, ಏನೆಂದೆಲ್ಲ ತೋರಿಸಿಕೊಡ್ತಾ ಇದ್ರು, ಯಾರಿಗೆಲ್ಲದರೂ ತೋರಿಸಿಕೊಟ್ಟಿದ್ದಾರೆ. ಈತ ಧೃತರಾಷ್ಟ್ರನಿಗೆ ದುರ್ಯೋಧನಾದಿಗಳ ದರ್ಶನ, ಅತ್ತ ವಿಶ್ವರೂಪ, ಹೀಗೆಲ್ಲ ಅನೇಕ ಅಂಶಗಳಲ್ಲಿ ಬ್ರಹ್ಮಾಸ್ತ್ರಗಳ ತಡೆಯುವಿಕೆಯಲ್ಲಿ. ಹೀಗಾಗಿ ಇವರಲ್ಲಿ ಎಲ್ಲ ಸಾಮರ್ಥ್ಯಗಳು ಇದ್ದವು. ಯೋಗ ಸಾಮರ್ಥ್ಯಗಳೆಲ್ಲ ಅಣಿಮ, ಲಗಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಗಾಮ್ಯ, ಈಶಿತ್ವ, ವಶಿತ್ವ, ದೂರಗಾಮಿತ್ವ, ದೂರದರ್ಶನಶೀಲತೆ, ಇವೆಲ್ಲ ಬೇಕಾದಷ್ಟು. 8 ಮಾತ್ರ 8 ಮಹಾ, 28 ಸಾಮಾನ್ಯ, ಇನ್ನು 108 ಎಲ್ಲ ಉಂಟು. 1000 ಗಟ್ಟಲೆ ಉಂಟು ಸಿದ್ಧಿಗಳು. ಇದೆಲ್ಲ ಭಾಗವತದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳಿದ್ದು ಉಂಟು ದಾಖಲೆ. ಇಲ್ಲಿ ಹೇಳಲಿಲ್ಲ. ಭಾರತದಲ್ಲಿ ಉದ್ಧವೇನು ಮಾತಾಡಿದ ಇಲ್ಲ, ಕಾಣಿಸಿಕೊಟ್ಟದ್ದು ಮಾತ್ರ. ಮತ್ತೆ ನಾವು ನೋಡಿದ್ರೆ ಮತ್ತೆ 1,500 ಶ್ಲೋಕ ಉಂಟು ಮಾತುಕತೆ ಅವರದ್ದು. ಗೀತೆಗಿಂತ 2 ಪಾಲಿದೆ ನೋಡ್ಲಿಕ್ಕೆ ಹೋದ್ರೆ. ಹಾಗಾಗಿ ಅಲ್ಲೆಲ್ಲ ಬರ್ತದೆ. ಸಿದ್ಧಯೋ ಅಷ್ಟಾದಶ 18 ಅಂತಾನೆ ಮೊದಲಿಗೆ, ಮತ್ತು ಇನ್ನೂ ಜಾಸ್ತಿ ಉಂಟು ಹೇಳ್ತಾನೆ. ಹೀಗಾಗಿ ಎಲ್ಲ ಸಿದ್ಧಿಗಳುಳ್ಳ ವ್ಯಾಸರು, ಶುದ್ಧ ಜ್ಞಾನ, ಶುದ್ಧ ಪ್ರಯೋಗ ಪದ್ಧತಿ, ಶುದ್ಧ ಭಗವಂತನ
ಸಂಪರ್ಕ ಸ್ವಯಂ ದೇವರೇ ಆಗಿರುವಾಗ ಮಾತಾಡ್ಲಿಕ್ಕೇನುಂಟು. ಅದರೊಟ್ಟಿಗೆ ನೈಕತಂತ್ರ ವಿಬುದ್ಧೇನ ದೃಷ್ಟ ದಿವ್ಯೇನ ಚಕ್ಷುಷ, ಒಂದೆರಡು ಗ್ರಂಥದ ಉಪಸತ್ಯ ಅಲ್ಲ, ಅವರಲ್ಲಿ ಉಪಸ್ಥಿತಿ ಅಲ್ಲ, ನೂರಾರು ಶಾಸ್ತ್ರಗಳು ಅವರಿಗೆ ತೆರೆದು ಬಿಟ್ಟಿದೆ. ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅನೇಕ ಶಾಸ್ತ್ರಗಳು ತೆರೆದಿರ್ತವೆ. ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಯೋಗಶಾಸ್ತ್ರ, ಇವೆಲ್ಲ ಉಂಟು ಇಲ್ಲಿ. ಇವೆಲ್ಲದರ ಹರವು ಇಲ್ಲಿದೆ. ಅದೆಲ್ಲದರ ನೆಲೆಯಲ್ಲಿ ಬರೆದಿದ್ದಾರೆ ಅಂತದ್ದಿದ್ದವರಲ್ಲಿ. ದಿವ್ಯವಾದ ಚಕ್ಷುಸ್ಸು, ಲೋಕದ ಕಣ್ಣಲ್ಲ, ಭಗವದ್ ದರ್ಶನ, ಭಗವಂತನೇ. ಆದ್ದರಿಂದ ಆ ರೀತಿಯಾಗಿ ಆಗಿದೆ. ಕೀರ್ತಿಂ ಕಥಯತಾಂ ಲೋಕೆ ಪಾಂಡವಾನಾಂ ಮಹಾತ್ಮನಾಂ ಅನ್ಯೇಷಾಂ ಕ್ಷತ್ರಿಯಾಣಾಂಚ ಭೂರಿದ್ರವಣ ಚೇತಸ. ಮುಖ್ಯವಾಗಿ ಪಾಂಡವರ ಕಥೆ, ಅವರ ಕೀರ್ತಿ ಗಾಥೆ, ಅವರು ಭಗವಂತನನ್ನು ಮೆಚ್ಚಿಕೊಂಡು ಬದುಕಿದ, ಭಗವಂತನ ಅಡಿಯಾಳಾಗಿ ನಿಂತು ದೇವರ ಅನುಗ್ರಹದಿಂದ ಅವರು ಮಾಡಿದ ಈ ವೈಭವ ಇಲ್ಲಿದೆ. ಜತೆಯಲ್ಲಿ ಹೀಗೆಯೇ ಎಲ್ಲವನ್ನು ಹರಿವಿಬಿಟ್ಟ ದೇವರ ಎಚ್ಚರದಲ್ಲಿ ಬದುಕಿದ ಅನೇಕ ಕ್ಷತ್ರಿಯರು ಇಲ್ಲಿ ಬಂದಿದ್ದಾರೆ. ಇದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ಚರಿತೆ, ಅದರಲ್ಲಿ ಮುಖ್ಯವಾಗಿ ಪಾಂಡವರ ಚರಿತೆ. ಇದು ದೇವರ ಎಚ್ಚರವುಳ್ಳವರ ಚರಿತೆ, ಇದು ಲೋಕಕ್ಕೆ ಕೀರ್ತಿಯನ್ನು ಹಬ್ಬಿಸಿದ ಚರಿತೆ. ಇವತ್ತು ಅದನ್ನು ಹೇಳುತ್ತಾರೆ. ಹಾಗೆಯೇ ನಾವು ಸಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಕೀರ್ತಿಶಾಲಿಗಳಾಗಲಿಕ್ಕೆ ಬರುತ್ತೆ. ಹಾಗಾಗಿ ರಚನೆ ಮಾಡಿದವರ ಹಿನ್ನೆಲೆಯನ್ನು ಹೇಳುವ ಮೂಲಕ ಸೂತ ಇದನ್ನು ಉಪಯೋಗಿಸಿಕೊಂಡವರ ಲಾಭ ಹೇಗಿರುತ್ತದೆ, ಶ್ರೋತೃಗಳ ಕಥೆ ಏನು ಅಂತ ಇನ್ನು ಮುಂದೆ ಶ್ರೋತೃ ಚಿಂತನೆಯನ್ನು ಹೇಳುತ್ತಾನೆ. ಕೇಳುವ ಕಥೆಯನ್ನು ಉಲ್ಲೇಖ ಮಾಡ್ತದೆ. ಮತ್ತೆ ಸೇರಿದಾಗ ಕೇಳುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.